ನಮಸ್ಕಾರ, ಇದು ಬಾಬಾ ಸಾಹಸ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ವಸಂತ ಗಂಗೊಳ್ಳಿ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಾಬಾ ಅವರ ಜೊತೆ ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರವನ್ನು ಪಡೆಯಬಹುದು. ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಮೈಸೂರಿನ ಮರ್ಕ್ಯೂರಿ ಬಾಬಾ ಅಂತಾನೆ ಫೇಮಸ್ ಆಗಿರುವಂತಹ ಶಬ್ಬೀರ್ ಅಲಿ ಶಾ ಜುನೈದಿ ಅವರು ನಮ್ಮ ಜೊತೆ ಇದ್ದಾರೆ. ಜುನೈದಿ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಹುಶಃ ಇವತ್ತು ಇಷ್ಟು ದಿವಸಗಳ ಕಾಲ ನಾವು ಬಹಳಷ್ಟು ಟ್ರೀಟ್ಮೆಂಟ್ಗಳ ಬಗ್ಗೆ, ಬಹಳಷ್ಟು ಪೇಷಂಟ್ಗಳ ಬಗ್ಗೆ ಮಾತಾಡಿದೀವಿ. ಅಂತಹ ಇಬ್ಬರು ವಿಶೇಷವಾಗಿರ್ತಕ್ಕಂಥ ಪೇಷಂಟ್ಗಳು, ಬಹುಶಃ ಇಂತಹ ಕಾಯಿಲೆಗಳು ನಮ್ಮಲ್ಲಿ ಇದೆ ಅಂತ ಗೊತ್ತಾದಾಗ ಬಹುಶಃ ನಾವು ನಮ್ಮ ಜೀವನ ಇಷ್ಟಕ್ಕೆ ಮುಗ್ದೋಯ್ತು ಅಂತ ತಿಳ್ಕೊಂಡವರು, ಅಂತ ಒಂದು ಮನೋಭಾವನೆಯನ್ನು ನಾವು ಯಥೇಚ್ಛವಾಗಿ ಬೆಳೆಸ್ಕೊಂಡವರು. ಅದರ ನಡುವೆಯೂ ಕೂಡ ಇಲ್ಲ, ಹೇಗೋ ಬಂದಿದೆ, ಅದನ್ನ ಗುಣಪಡಿಸಿಕೊಂಡು ಮತ್ತೆ ಪುನಃ ನಾನು ಸಮಾಜಕ್ಕೆ ಮಾದರಿ ಆಗಬೇಕು, ನಾನು ಗುಣಮುಖಾಗಿ ಮತ್ತೆ ಪುನಃ ಸಂತೋಷದಿಂದ ನಗ್ತಾ ನಗ್ತಾ ಜೀವನವನ್ನು ಮಾಡಬೇಕು ಅಂತ ಹೇಳಿ ಬಾಬಾ ಅವ್ರ ಜೊತೆ ಟ್ರೀಟ್ಮೆಂಟ್ ಅನ್ನು ಮಾಡಿದ್ರು. ಅದಕ್ಕಿಂತ ಮುಂಚೆ 4-5 ವರ್ಷಗಳ ಕಾಲ ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳನ್ನು ತೆಗೆದುಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಎಲ್ಲೂ ಕೂಡ ಅವರಿಗೆ ಟ್ರೀಟ್ಮೆಂಟ್ನ 1% ಕೂಡ ಲಾಭ ಆಗದೇ ಇದ್ದಾಗ ಕೊನೆಯದಾಗಿ ಬಾಬಾ ಅವ್ರ ಹತ್ರ ಟ್ರೈ ಮಾಡಿ, ಯು ಕಾಂಟ್ ಬಿಲೀವ್, ಕೆಲವು ದಿನಗಳಲ್ಲಿ ಗುಣಮುಖರಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದು ಆ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳುವುದು, ಅದೇ ಒಂದು ಸಂತೋಷದ ಕ್ಷಣ. ಎಲ್ಲೋ ಒಂದು ಕನಸಿನ ದಾರಿಗೆ ಮತ್ತೆ ಪುನಃ ಓಪನ್ ಆಗಿರುವಂತಹದ್ದು. ಅಂತಹ 2 ಉದಾಹರಣೆಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿವೆ. ಕಾರಣಾಂತರದಿಂದ ಅವರ ಹೆಸರನ್ನ ಮತ್ತು ಅವರ ಮುಖವನ್ನ ತೋರಿಸ್ತಾ ಇಲ್ಲ ವೀಕ್ಷಕರೇ, ತಾವು ದಯವಿಟ್ಟು ಗಮನಿಸಬೇಕು. ಕೆಲವೊಂದು ವೈಯಕ್ತಿಕವಾಗಿರ್ತಕ್ಕಂಥ ಕಾರಣಗಳಿಂದ ನಾವು ಹಾಗೆ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುತ್ತೆ. ಆ ಚೌಕಟ್ಟಿನ ಒಳಗಡೆ ಪರ್ಸನ್ಗಳ ಮುಖವನ್ನ ಮತ್ತು ಹೆಸರನ್ನು ಕೂಡ ನಾವು ಬದಲಾವಣೆ ಮಾಡಿದ್ದೀವಿ. ಮೊದಲನಾಗಿ ಹುಬ್ಬಳ್ಳಿಯ ರಾಮಣ್ಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಾಮಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಲಕ್ಷ್ಮೀ ಅಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮೀ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ರಾಮಣ್ಣ ಅವರನ್ನು ಆರಂಭ ಮಾಡ್ತೀನಿ. ರಾಮಣ್ಣ ಅವರೇ, ನಿಮಗೆ HIV CD4 36 ಅಂದ್ರೆ ಬಹುಶಃ ಎಲ್ಲರೂ ಕೂಡ ಕೈ ಚೆಲ್ಲುವವರೇ. ಬಹುಶಃ ನಿಮ್ಗೂ ಕೂಡ ಅಂತ ಒಂದು ಮನಸ್ಥಿತಿ ಬಂದಿರ್ಲಬಹುದು, ಇನ್ನು ನಾನು ಬದುಕೋದಿಲ್ವೇನೋ, ಎಲ್ಲರೂ ಕೂಡ ಈ ರಿಪೋರ್ಟ್ ತಗೊಂಡೋಗ್ತಾ ತೋರಿಸಿದ್ರೆ ಇನ್ನೂ ಬದುಕಿದ್ದೀರಾ ಅಂತ ಕೇಳುವವರೇ ಜಾಸ್ತಿ ಆಗಿರ್ತಾರೆ. ಹೇಗೆ ಹೇಳುತ್ತೆ ಸರ್? ಇವ್ರಿಗೆ ಬಾಬಾರ್ ಕಡೆ ಬಂದ ತಕ್ಷಣನೇ ನಿನ್ನ 8 ದಿನಾನು ಬದುಕಬಾರ್ದಾಗಿತ್ತು, ಹೆಂಗ್ ಬದುಕಿಪ್ಪ, ದೇವ್ರು ನಿನಗೆ ಬದುಕಿಸ್ಯಾನಲ್ಲ ಅಂತ. ನಾನು ಜವಾಬ್ದಾರಿ ತಗೊಂತೇನೆ, ನಾನು ಚಾಲೆಂಜ್ ಮೇಲೆ ನಿನ್ನ ಆರಾಮ್ ಮಾಡ್ತೇನೆ. ಬಹುಶಃ ನಿಮ್ಮಲ್ಲಿ ಅಂತ ಒಂದು ವಿಲ್ ಪವರ್ ಇತ್ತು ಅನ್ಸುತ್ತೆ. ವಿಲ್ ಪವರ್ ಅಂತೂ ನಾನು ಭಗವಂತನ ಮೇಲೆ ಇದು ನಂಬಿಕೆ ಇಟ್ಟಂತ ಮನುಷ್ಯ ನಾನು. ಹಿಂಗಾಗಿ ಭಗವಂತನ ನೆನೆಸಿಕೊಂಡು ಇವ್ರ ಕಡೆ ಬಂದಿದ್ದೆ. ಹೇಗೆ ಬಂತು ಅನ್ಸುತ್ತೆ ನಿಮ್ಗೆ? ಹೆಂಗ್ ಗೊತ್ತಾಗತ್ತೆ. ಏನ್ ಕೆಲಸ ಮಾಡ್ಕೊಂಡಿರುತ್ತಾವು? ಪ್ರೈವೇಟ್ ನಲ್ಲಿ. ಒಂದ್ಸಲ ಇಂಥ ಒಂದು ಸಮಸ್ಯೆ ನನ್ನ ಜೀವನದಲ್ಲಿ ಇದೆ ಅಂತ ಗೊತ್ತಾದಾಗ 1000 ಪ್ರಶ್ನೆಗಳು ಬಂದ್ಬಿಡ್ತವೆ. ಹೆಂಡತಿ ಮಕ್ಕಳು, ನನ್ನ ಸಂಬಂಧಿಕರು, ಅವರು ಇವರನ್ನ, ಸಮಾಜ, ನಾನು ಹೇಗೆ ಬದುಕೋದಪ್ಪ, ಏನ್ ಯೋಚನೆ ಬಂತು ನಿಮ್ಗೆ ಆ ಟೈಮ್ನಲ್ಲಿ? ಏನಿಲ್ಲ, ನಾವು ಧೈರ್ಯ ಮಾಡ್ಬೇಕಷ್ಟೇ. ಎಸ್, ಧೈರ್ಯ ಮಾಡಿ ಇವ್ರು ಕೊಟ್ಟಂತ ಟ್ರೀಟ್ಮೆಂಟ್ ನಾವು ಕರೆಕ್ಟ್ ಆಗಿ ತಗೋಬೇಕು. ಬಿಗಿನಿಂಗ್ ನಲ್ಲಿ ನನ್ನ ಹೆಂಡತಿ ಜೊತೆ, ನನ್ನ ಮಕ್ಕಳ ಜೊತೆ ಹೇಳ್ಕೊಳ್ಬೇಕು ಅಂತ ಅನ್ಸಿದಾಗ ನಿಮ್ಗೆ ಏನಾದ್ರು ಹಿಂಜರಿಕೆ ಆಯ್ತಾ? ಏನೇನೇನೇನಿಲ್ಲ, ನಮ್ಮ ಮನೆಯವರು ನಿಮ್ಗೆ ಬಾಬಾ ಅವ್ರ ಹತ್ರ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಬಾಬಾ, ನಾನು ಒಮ್ಮೆ ಬೆಳಗಾವದವ್ರು ನನ್ನ ಪರಿಚಯಸ್ಥರು ಹೇಳಿದ್ರು. ಆಮೇಲೆ ನಾನು ಇವ್ರಿಗೆ ಫೋನು ಹಚ್ಚಿದೆ. ನೋಡ್ಬೇಕಂತ ಬಂದೆ ನಾನು. ನೀನ್ ಹೆಂಗ್ ಇಲ್ಲಿ ಮಟ್ಟ ಬಂದಪ್ಪ, 8 ದಿನ ಚಿಕ್ಕದೊಳಗೆ ಬದುಕಬಾರ್ದು, ನೀ ಹೆಂಗ್ ಬಂದೆ ಅಂದ್ರು. ಆಯ್ತಾ ನೋಡು, ನಾನಂತೂ ನಂಬಿಕೆ ಇಟ್ಟು ಬಂದೇನಿ, ಟ್ರೈ ಮಾಡಿ ಸರ್ ಬಾಬಾಜಿ ಅಂದೆ. ಬಾಬಾಜಿ ಅವ್ರಕ್ಕಿಂತ ಪೂರ್ವದಲ್ಲಿ ಬಾಬಾಜಿ ಅವರ ತಾಯಿಗೆ ನಮಸ್ಕಾರ ಮಾಡ್ಬೇಕು ಮೊದಲ. ಆಮೇಲೆ ಬಾಬಾಜಿ ಅವ್ರಿಗೆ ಆಶೀರ್ವಾದ ತಗೊಂಡೆ. ಖುಷಿಯಾಗಿದ್ದೀರಿ? ಹೌದು. ಎಷ್ಟು ದಿನ ಟ್ರೀಟ್ಮೆಂಟ್ ಮಾಡಿದ್ರಿ ಅವ್ರ ಜೊತೆ ಇವತ್ತು? 1.5 ತಿಂಗಳು ಮಾಡಿ. 1.5 ತಿಂಗಳಲ್ಲಿ ನಿಮ್ಗೆ ಅನ್ಸಿದೆ ನಾನು ಇನ್ನು ಮುಂದೆ ಸಂಪೂರ್ಣವಾಗಿ ಗುಣಮುಖನಾಗಿ 100%. ಎಸ್, ಮಾತಾಡ್ತೀನಿ ರಾಮಣ್ಣ ಅವರ ನಿಮ್ ಜೊತೆ. ಲಕ್ಷ್ಮೀ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಬಾಬಾರವರ ದಯಿಂದ ಸಾಧಾರಣ 3/4 ಅಂಶ, ಅದಕ್ಕಿಂತ ಜಾಸ್ತಿ ಗುಣಮುಖ ಆಗಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ. ಎಷ್ಟು ಖರ್ಚು ಮಾಡಿದ್ದೀರಮ್ಮ ಇಷ್ಟೊಳಗೆ? ಎಷ್ಟೆಷ್ಟು ಸಲ ಆಪರೇಷನ್ ಆಗ್ತದೆ? ಆಪರೇಷನ್ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಟ್ರೀಟ್ಮೆಂಟ್ ಅನ್ನು ತಗೊಂಡಿದ್ದೇನೆ. ಆಪರೇಷನ್ ಆಗಿದೆ. ಆಪರೇಷನ್ ಆಗಿ 5-6 ತಿಂಗಳು ಯಾವುದೇ ಸಮಸ್ಯೆ ಅಂತ ಬರಲಿಲ್ಲ. ಆಮೇಲೆ ಹೊಟ್ಟೆ ನೋವು ಪ್ರಾರಂಭ ಆಯಿತು. ಹೊಟ್ಟೆ ನೋವು ಪ್ರಾರಂಭವಾದ ಕೂಡಲೇ ಪುನಃ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಪುನಃ ಇನ್ನು ಗಡ್ಡೆ ಬೆಳೆದಿದೆ ಅಂತ ಹೇಳಿದ್ರು.
ಮತ್ತೆ ಇದಕ್ಕೆ ಕೀಮೋಥೆರಪಿ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದ್ರು. ಆಗ ಬೇರೆ ಏನು ಉಪಾಯ ಕಾಣದೆ ನಾವು ಥೆರಪಿ ಮಾಡಿಸ್ಕೊಂಡೆವು. ಒಂದೆರಡು ಥೆರಪಿ ಆಯಿತು. ಮುಂದೆ ನಮ್ಮ ಸಂಬಂಧಿಕರೊಬ್ಬರಿಂದ ಬಾಬಾರವರ ವಿಷಯ ಗೊತ್ತಾಯಿತು. ಒಂದೆರಡು ದಿವಸಗಳಲ್ಲೇ ಅವರ ಚಾನಲ್ ಕೂಡ ರದ್ದಾಯಿತು. ಹಾಗೆ ಅವರಿಗೆ ಅದರ ಬಗ್ಗೆ ಏನು ಸಂಪರ್ಕ ಸಿಗ್ಲೇ ಇಲ್ಲ. ಆದ್ರೂ ಅವರು ಸಾಧಾರಣ ನಾವು ಇವರಲ್ಲಿ ಟ್ರೀಟ್ಮೆಂಟ್ಗೆ ಬರೋದಕ್ಕಿಂತ 1 ತಿಂಗಳ ಮೊದಲು ಹೇಳಿದ್ರು. ಅವರು ಈ ರೀತಿಯಲ್ಲಿ ಚಾನಲ್ ಬರ್ತಾ ಇದೆ, ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ಬಹುದು ಅಂತ ಹೇಳಿದ್ರು. ನಾವು 1 ತಿಂಗಳು ಬಾಬಾರವರ ಫೋನ್ ನಂಬರ್ ಆಗ್ಲಿ ಅವರ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನಿಸಿದ್ದೇವೆ. ನನ್ನ ಮನೆಯವರು ಪ್ರಯತ್ನಿಸಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ನನ್ನ ಮನೆಯವರಿಗೆ ಋಣಿಯಾಗಿರ್ತೇನೆ. ಯಾಕಂದ್ರೆ ನನ್ನ ತಮ್ಮಂದಿರಿಗೆ, ಸಹೋದರ ಸಹೋದರಿ, ನಮ್ಮವರು ಒಂದ್ಸಲ ಸಪೋರ್ಟಿವ್ ಆಗಿದ್ದಾಗ ಏನ್ ಬೇಕಾದ್ರೂ ಮಾಡೋಣ, ಏನ್ ಬೇಕಾದ್ರೂ ಮಾಡಬಹುದು. ಮತ್ತೆ ನಿಮ್ಗೆ ಯಾವುದೇ ಕಾಯಿಲೆ ಬರ್ಲಿ ಎಲ್ಲರಿಗಿಂತ ಸ್ವಲ್ಪ ಧೈರ್ಯ ತಂದುಕೊಳ್ತೇನೆ ನಾನು. ಹುಟ್ಟಿದ ಮನುಷ್ಯ ಸಾಯ್ಲೇಬೇಕಲ್ಲ, ಅದೊಂದು ಸ್ವಲ್ಪ 2 ವರ್ಷ ಮುಂದೆ ಆಗುವಂತದ್ದು 1-2 ವರ್ಷ ಮೊದಲೇ ಬರ್ತದೆ. ಕೀಲಿನ ಹೆಂಗಸರ ಕೈಲಿ ಕೊಡೋದು ಅಲ್ವಾ? ಎಸ್, ಮಾತಾಡ್ತೀರಾ? ಒಬ್ರು ಕಾಲರ್ ಇದ್ದಾರೆ. ಹಲೋ. ಎಸ್, ಲೈನ್ ಕಟ್ ಆಗಿದೆ. ಬಾಬಾ, 2 ಪೇಷಂಟ್ಗಳು ಬಹುಶಃ ಇಂತಹ ಮಾರಕ ಕಾಯಿಲೆಗಳು ಬಂದಾಗ ನಾವು ಆಲ್ಮೋಸ್ಟ್ ನಾವು ಕೂಗೋಗ್ಬಿಡ್ತೀವಿ. ಓಕೆ, ಫಸ್ಟ್ ಅಪಿಯರೆನ್ಸ್ ಹೇಗಿತ್ತು ಬಾಬಾ? 2 ಇವ್ರದ್ದು ಕೆಲವು ಅವರು CD4 ಅವರು ನನ್ಗೆ ಕೇಳ್ತಾ ಇರ್ತಾರೆ, ಗುಣಮುಖ ಆಗಿರೋರು ಯಾರಾದ್ರನ ಇದಾರ, ಪ್ರೂಫ್ ಇದಾರ ಅಂತ ಅವ್ರಿಗೆ ಕೆಲವು ಎಪಿಸೋಡ್ ಮುಂದೆ ನಾವು ಹೇಳಿದ್ವಿ, ಸ್ವಾಮಿ ನಾವು ಎಲ್ಲರಿಗೆ ಹೇಳ್ತಾ ಇದ್ದೀವಿ ನೀವು ಮುಂದೆ ಬನ್ನಿ ಅಂತ, ಯಾರು ಮುಂದೆ ಬಂತಾ ಇಲ್ಲ ಅಂತ. ಒಬ್ರು ಇವ್ರು ಬಂದಿದ್ದಾರೆ, ಇವ್ರ ರಿಪೋರ್ಟ್ ಕೂಡ ಇಲ್ಲಿದೆ. ಒಂದ್ ಸ್ವಲ್ಪ ಕ್ಯಾಮ್ರಾಮನ್ ಝೂಮ್ ಮಾಡಬೇಕು ಇದಕ್ಕೆ. ರಾಮಣ್ಣ ಅವರ, ಹುಬ್ಬಳ್ಳಿಯಿಂದ ರಾಮಣ್ಣ ಅವರು. ಹೌದು, ಹುಬ್ಳಿಯಿಂದ ರಾಮಣ್ಣ. CD4 36 ಅಂದಾಗ ನಿಮ್ಗೆ ಏನಿಸ್ತು ಬಾಬಾ? CD4 36 ಮತ್ತೆ ಇದು ಪೂರ್ತಿ ಇವ್ರದ್ದು ರಿಪೋರ್ಟ್ ನೋಡಿ. CD3 66 ಅಂಡ್ ಆಬ್ಸೆಂಟ್ ಕೌಂಟಿಂಗ್ ಇದೆಯಲ್ಲ ಅದು 688. ಆಮೇಲೆ ಇಲ್ಲಿ ಆಬ್ಸೆಂಟ್ CD4 5.29. ಝೂಮ್ ಮಾಡ್ರಪ್ಪ ಒಂದ್ ಸ್ವಲ್ಪ. ರೈಟ್ ನಾವು ಎಷ್ಟಿದೆ ಅವರು CD4? 164 ಅಲ್ಲ? 1 ನಿಮಿಷ. ವೈರಲ್ ಲೋಡ್ ಜಾಸ್ತಿ ಆಗಿ CD4 HIV ದಿಂದ ಇದು ಏಡ್ಸ್ ಹಂತಕ್ಕೆ ಬಂದಿದೆ. ಏಡ್ಸ್ ಹಂತಕ್ಕೆ ಬಂದಿದೇ ಇಲ್ಲ, ಆಗಿದೆ. ಯಾಕಂದ್ರೆ ವೈಟ್ ಸೆಲ್ಸ್ ಇರೋದು ಕೌಂಟಿಂಗ್ ಕಡಿಮೆ ಆಗಿದೆ, ವೈಟ್ ಪ್ಲೇಟ್ಸ್ ಕಡಿಮೆ ಆಗಿದೆ, ಆಮೇಲೆ ತುಂಬಾ ವೀಕೂನು ಇದ್ರು. ಸೊ ಅದರಿಂದ ರಿಪೋರ್ಟ್ ನೋಡಬಹುದು HIV ದಿಂದ ಏಡ್ಸ್ ಗೆ ಬಂದಿದ್ದು. ಇವಾಗ 1 ತಿಂಗಳು ಒಳಗಡೆನೆ 21 ದಿವಸದಲ್ಲಿ ಆಬ್ಸೆಂಟ್ ಸೆಲ್ಸ್ 1778. ಮೊದಲು ಇದ್ದಿದ್ದು ಆಬ್ಸೆಂಟ್ ಸೆಲ್ಸ್ ಇರೋದು 688. ಇವಾಗ ಇರೋದು 1778. ಆಮೇಲೆ ಆಬ್ಸೆಂಟ್ CD3 ಮೊದಲು ಇದ್ದಿದ್ದು ಇವ್ರಿಗೆ 457, ಈಗಿರೋದು 1239. ಆಮೇಲೆ CD4 ಇವಾಗ ಬಂದು ಇವ್ರಿಗೆ ಆಬ್ಸೆಂಟ್ಸ್ ಇದ್ದಿದ್ದು ಮೊದಲು 636, ಈಗಿರೋದು 164. ಆಮೇಲೆ CD4 ಸೆಲ್ಸ್ ಮೊದಲು ಇದ್ದಿದ್ದು ಇವ್ರಿಗೆ 5.29, ಈಗಿರೋದು 9.23. ಆಲ್ಮೋಸ್ಟ್ 50%, ಮೋರ್ ದನ್ 50% ಎಫೆಕ್ಟ್ ಆಗಿದೆ. ಮಾಡಿ ಕ್ಲಿಯರ್. 3 ವಾರ ಅಲ್ಲ? ಹೌದು, 3 ವಾರ, 1.5 ತಿಂಗಳಲ್ಲಿ ಇಷ್ಟು ಈ ಡೆವಲಪ್ಮೆಂಟ್. ಇನ್ನು ಲಕ್ಷ್ಮಿ ಅವರದು ಬಾಬಾ, ಲಕ್ಷ್ಮಿ ಅವರ ಕಂಡೀಷನ್ ಫಸ್ಟ್. ಲಕ್ಷ್ಮಿ ಅವ್ರದ್ದು ಕಂಡೀಷನ್ ಫಸ್ಟ್, ಸಫರ್ ಮಾಡಕ್ಕೆ ಮನುಷ್ಯನಲ್ಲಿ ಶಕ್ತಿ ಇರಬೇಕು ಫಸ್ಟ್. ನಮ್ಮ ತಾಯಿ ಏಜೆಡ್ ಅವರು, ಈ ಏಜ್ ನಲ್ಲಿ ಅವ್ರಿಗೆ 4 ಸತಿ ಆಪರೇಷನ್ ಆಗಿದೆ ಅಂದ್ರೆ ಒಂದು ಸಾಮಾನ್ಯ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಮತ್ತೆ 3-4 ಸತಿ ಆಪರೇಷನ್ ಅಂದ್ರೆ ನಮ್ ಬಾಡಿ ತಡ್ಕೊಳ್ಳೋ ಶಕ್ತಿನೂ ಇರಬೇಕು. ಅವರು ಹೆಂಗ್ ತಡ್ಕೊಂಡಿದಾರೋ ಅವ್ರಿಗೇನ ಗೊತ್ತು, ಯಾರ ಮೇಲೆ ಬೀಳತ್ತೆ ಅವ್ರಿಗೇನ ಗೊತ್ತಾಗತ್ತೆ. ಸೊ ಹಾಗಾಗಿ ಒಂದು ಕೀಮೋ ಕೊಟ್ಟಿ 4 ಸತಿ ಆಪರೇಷನ್ ಆಗಿ ಸೆಲ್ಸ್ ಗಳೆಲ್ಲ ಸತ್ತೋಗ್ಬಿಟ್ಟಿರ್ತದೆ, ಒಳಗಡೆದಿಂದ ಬಾಡಿ ಸೆಲ್ಸ್ ಎಲ್ಲ ಸತ್ತೋಗ್ಬಿಡ್ತದೆ. ಇವ್ರಿಗೆ ರಿಪೋರ್ಟ್ ನೋಡೋಕ್ಕಿಂತ ಜಾಸ್ತಿ ನಾನು ನಾಡಿ ನೋಡ್ಬಿಟ್ಟು ಒಂಥರ ನನ್ ಮನ್ಸಿನಲ್ಲಿ ತಂದೆ, ಹೇಳಬಾರ್ದು ಇವ್ರಿಗೆ, ಅಮ್ಮ ಫುಲ್ ವೀಕ್ ಇದ್ದೀರಾ ನೀವು, ಹೆಂಗ್ ತಡ್ಕೋತಾ ಇದ್ದೀರಾ, ಹೆಂಗ್ ಔಷಧಿ ಕೊಡಬೇಕು, ಫುಲ್ ಬಾಡಿ ಎಲ್ಲ ವೀಕ್ ಆಗಿದೆಯಲ್ಲ, ಒಳಗಡೆದು ಪಾರ್ಟ್ಸ್ ಗಳಿಗೆ ಎಲ್ಲ ಎಫೆಕ್ಟ್ ಬಿಡಿದೆಯಲ್ಲ, ವೀಕ್ ಆಗಿರ್ತೇವೆ, ಆಲ್ಮೋಸ್ಟ್ ಸಫರ್ ಆಗಿರುತ್ತೆ. ಅದು ನಾನು ಹೇಳಿಲ್ಲ. ನಾನು ಏನ್ ಹೇಳಿದೆ, ಇಲ್ಲ ಅಮ್ಮ ದೇವ್ರ ಮೇಲೆ ಭಾರ ಇಡ್ರಿ, ಏನಿಲ್ಲ
ದೇವ್ರಿದಾನೆ, ಔಷಧಿ ತಗೊಂಡ್ ನೋಡಿ ನಿಮ್ಗೆ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ ಔಷಧಿ ಕೊಟ್ಟು ಕಳಿಸ್ದೆ. ಆಮೇಲೆ ಇವಾಗ 3 ಟೈಮ್ ಆಪರೇಷನ್ ಮಾಡಿ 4ನೇ ಟೈಮ್ ತಿರ್ಗಾ ಗೆಡ್ಡೆ ಬೆಳೆದಿದೆ ಅಂದ್ರೆ ಅದ್ ಯಾತಕ್ಕೆ ಬೆಳೀತು ಅಂತ ನಮ್ಗೆ ಒಂದ್ ಪ್ರಶ್ನೆ, ಅದು ಕ್ವಶನ್ ಮಾರ್ಕ್. ಸ್ವಾಮಿ, ನೀವು ಹಾಸ್ಪಿಟಲ್ಗೆ ಹೋಗಿರೋದು ನನ್ಗೆ ಕ್ಯಾನ್ಸರ್ ಗಡ್ಡೆ ಇದೆ ಗರ್ಭಕೋಶದಲ್ಲಿ, ಅದು ತಗ್ಸ್ಬೇಕು ಅಂತ. ನೀವು ಒಂದ್ಸತಿ ತಗ್ಸ್ರಿ ಆಯ್ತು, ತಿರ್ಗಾ ಮತ್ತೊಮ್ಮೆ ಬತ್ತು, ಒಂದ್ಸತಿ ತಗ್ಸ್ರಿ ತಿರ್ಗಾ ಮತ್ತೊಮ್ಮೆ ಬತ್ತು, ತಿರ್ಗಾ ಒಂದ್ಸತಿ ತಗ್ಸ್ರಿ ತಿರ್ಗಾ ಮತ್ತೊಮ್ಮೆ ಬತ್ತು, ತಿರ್ಗಾ 4ನೇ ಸತಿ ತಿರ್ಗಾ ಯಾಕೆ ಬಂತು, ಪದೇ ಪದೇ ಯಾಕೆ ರಿಪೀಟ್ ಆಗ್ತಾ ಇದೆ, ಇದು ಯಾಕೆ ಮಾಡ್ತಾ ಇದ್ದೀರಾ ಗೊತ್ತಾಗ್ಲಿಲ್ಲ. ಆಯ್ತರಮ್ಮ ಏನಿಲ್ಲ, ಧೈರ್ಯ ಹೇಳ್ರಿ, ದೇವ್ರಿದಾನೆ, ದೇವ್ರ ಕ್ಯೂರ್ ಮಾಡೋ ಇರೋನು ಅಂತ ರಿಪೋರ್ಟ್ ನೋಡ್ದೆ, ನಾಡಿ ಹಿಡಿದು ನೋಡ್ಬಿಟ್ಟು ಔಷಧಿ ಕೊಟ್ಟೆ. ಇವಾಗ ಹೊಸ ರಿಪೋರ್ಟ್ಗೆ ಹಳೆ ರಿಪೋರ್ಟ್ಗೆ ಕಂಪೇರ್ ಮಾಡಿ ನೋಡಿ ನೀವು, ಗೆಡ್ಡೆ ಅವ್ರಿಗೆ ಇದ್ದಿದ್ದು 18 ಪಾಯಿಂಟ್ ಸಮಥಿಂಗ್ ಇತ್ತು, ಇವಾಗ ಬರೀ 3 ಪಾಯಿಂಟ್ಗೆ ಬಂದಿದೆ, 3 ಪಾಯಿಂಟ್ಗೆ ಬಂದಿದೆ. ಮೋರ್ ದನ್ 90% ಕ್ಯೂರ್ ಆಗಿದೆ. 10% ಅದನ್ನ ಆಗ್ಬಿಡುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಗ್ಬಿಡುತ್ತೆ. ಹೌದು. ಒಂದ್ ಸೆಕೆಂಡ್, ಒಬ್ರು ಕಾಲರ್ ಇದಾರೆ. ಹಲೋ ನಮಸ್ತೆ, ಜೋರಾಗಿ ಮಾತಾಡಿ ಅಮ್ಮ, ತಮ್ಮ ಹೆಸರು? ಸರ್, ನನ್ನ ಹೆಸರು ರಂಜಿತಾ ಅಂತ ಹೇಳಿ, ನಾವು ಹುಬ್ಳಿಯಿಂದ ಕಾಲ್ ಮಾಡ್ತಿರೋದು. ಆಯ್ತು, ಹೇಳಿ ಏನು ಅಂತ ಹೇಳಿ ಅಮ್ಮ. ಬಾಬಾ ಅವರಿದ್ದಾರೆ. ಸರ್, ಬಾಬಾ ಸರ್ ನಮಸ್ತೆ. ನಮಸ್ತೆ ತಾಯಿ. ಸರ್, ನಮ್ಮ ತಂದೆಯವರಿಗೆ ಕ್ಯಾನ್ಸರ್ ಆಗಿದೆ ಸರ್. ಓಕೆ. ಈಗ ಕ್ಯಾನ್ಸರ್ ಆಗಿ ಒಂದ್ 5-6 ವರ್ಷ ಆಗಿತ್ತು ಸರ್. ಅವಾಗ ಒಂದ್ 5-6 ವರ್ಷದ ಹಿಂದ್ಗಡೆ ಇಲ್ಲಿ ಹುಬ್ಳಿಯಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ನಾವು ಆಪರೇಷನ್ ಮಾಡ್ಸಿದೀವಿ. ಓಕೆ. ಈಗ 5 ವರ್ಷ ಆದ್ಮೇಲೆ ಮತ್ತೆ ಕಾಣಿಸ್ಕೊಂಡಿದೆ ಸರ್, ಅದ್ ನಾಲ್ಗೆ ಒಳಗಡೆ. ಸೊ ಈಗ ಕೆಲವೊಬ್ರು ಆಪರೇಷನ್ ಮಾಡಸಂತ ಹೇಳ್ತಾರೆ ಸರ್, ಕೆಲವೊಬ್ರು ಔಷಧಿ ತಗೊಳ್ರಿ ಅಂತ ಹೇಳ್ತಿದ್ದಾರೆ ಸರ್. ಅಮ್ಮ ತಾಯಿ, ನಾವು ಔಷಧಿ ನಾವು ತಕೊಳ್ಳಿನೂ ಅನ್ನಲ್ಲ, ಆಪರೇಷನ್ ಮಾಡ್ಸಿನೂ ಅನ್ನಲ್ಲ, ಅದ್ ನಿಮ್ ಇಚ್ಛೆ. ಬೇರೆ ಕ್ಯಾನ್ಸರ್ ಪೇಷಂಟ್, ಗುಣ ಆಗಿರೋ ಕ್ಯಾನ್ಸರ್ ಪೇಷಂಟ್ ನ ನೀವು ಬೇಕಾದ್ರೆ ಕೇಳಿ, ಅವ್ರಿಗೆ ಸಂಪರ್ಕ ಮಾಡಿ ಕೇಳಿ, ಇಲ್ಲಾದ್ರೆ ಮೈಸೂರಿಗೆ ಬಂದಿ ಕ್ಯೂರ್ ಆಗಿರೋ ಕ್ಯಾನ್ಸರ್ ಪೇಷಂಟ್ ನ, ಇಲ್ಲಾದ್ರೆ ನಮ್ ಜೊತೆನಲ್ಲೇ ಕೂತ್ಕೊಂಡಿದ್ದಾರೆ, ಅವ್ರಿಗೂ ಬೇಕಾದ್ರೆ ಮಾತಾಡ್ಕೊಂಡು ನಿಮ್ಗೆ ಗ್ಯಾರಂಟಿ ಭರೋಸೆ ಇದ್ರೆ ತಗೋಬಹುದು. ನಾವ್ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ, ಬನ್ನಿ ನಮ್ಮ ಹತ್ರ ತಕೊಳ್ಳಿ, ತಕೊಳ್ಳೇಬೇಕು ಅಂತ ನಾವ್ ಯಾರಿಗೂ ದಾರ ಹಾಕಿ ಎಳಿತಾ ಇಲ್ಲ. ಸೊ ಹಾಗಾಗಿ ಏನು ಇದ್ರೂನು ಕ್ಲಿಯರ್ ಇದ್ದೀವಿ, ಟ್ರಾನ್ಸ್ಪೇರೆಂಟ್ ಇದ್ದೀವಿ. ಕ್ಯೂರೇಷನ್ ಆಗ್ತಾ ಇರೋ ಪೇಷಂಟ್ಗಳು ಮುಂದೆ ಇದ್ದಾರೆ, ಅವ್ರ ರಿಪೋರ್ಟ್ಸ್ ಕೂಡ ಸಹಿತ ನಾವು ಫೈಲ್ ಮಾಡಿ ಮಡಗಿದ್ದೀವಿ, ಎಲ್ಲ ಮ್ಯಾನೇಜಬಲ್ ಮಾಡ್ತಾ ಇದ್ದೀವಿ, ಎಲ್ಲ ವಿತ್ ಪ್ರೂಫ್ ಇದೆ. ಇಲ್ಲಿ ವಿತೌಟ್ ಪ್ರೂಫ್ ಏನು ಇಲ್ಲ, ಎಲ್ಲ ಚಾಲೆಂಜ್ ಆಗಿದೆ. ಸೊ ಹಾಗಾಗಿ ಇದಾರೆ, ನಿಮ್ ಮುಂದೆ ಕೇಳ್ಕೋಬಹುದು, ಇಲ್ಲಾದ್ರೆ ಬಂದ್ ತಗೋಬಹುದು. ಒಂದು ನಂಬಿಕೆ ಇಟ್ಕೊಂಡು ನೀವು ಒಂದು ಸ್ಟೆಪ್ ಇಡೋದು ಒಳ್ಳೇದಮ್ಮ. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಲಕ್ಷ್ಮಿ ಅಮ್ಮ, ಈ ಪದ್ಧತಿ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ? ಯಾಕಂದ್ರೆ ಮಂಗಳೂರಿನಲ್ಲಿ ಬಹಳ ಒಳ್ಳೊಳ್ಳೆ ಹಾಸ್ಪಿಟಲ್ ಇರುತ್ತೆ. ಸೊ ಇಂಥ ಒಂದು ಸಮಸ್ಯೆ ಆದಾಗ ಮುಂಚೆನೆ ನಾವು ಒಂದು ತೀರ್ಮಾನ ತೆಗೆದುಕೊಳ್ಳೋದು ತುಂಬಾನೇ ಡಿಸ್ಟರ್ಬ್ ಆಗಿರ್ತೀವಿ. ಸಾವಿರಾರು ಜನ ಸಾವಿರಾರು ತರ ಮಾತಾಡ್ತಾ ಹೋಗ್ತಾರೆ. ಅದರಲ್ಲೂ ಬೇರೆ ಯಾರು ಮಾತಾಡ್ತೀವಿ ಅಂತಂದ್ರೆ ನಮ್ಮವರೇ ಮಾತಾಡಿದಾಗ ಬಹಳ ಹರ್ಟ್ ಆಗುತ್ತೆ. ಸೊ ನಾನ್ ಮಾಡ್ಬೇಕಾ ಬೇಡವಾ, ಬದುಕಬೇಕು ಅಂತ. ಸೊ ದೂರದ ಯಾವುದೋ ಒಂದು ಊರಿನಲ್ಲಿ ಕಣ್ಣಿ ಕಾಣದೇ ಇದ್ದವರು, ಬೇರೆ ಧರ್ಮದವರು ಈ ರೀತಿ ಒಂದು ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಗುಣ ಆಗುತ್ತೆ ಅಂತ ಇನ್ನೊಂದು ದಾರಿಯಲ್ಲಿ ಗೊತ್ತಾದಾಗ ನಿಮ್ಗೆ ಆ ನಂಬಿಕೆ ಹೇಗೆ ಬಂತು ಅಂತ? ನಾನು ಹೆಚ್ಚಾಗಿ ದೇವರ ಮೇಲೆ ನಂಬಿಕೆ ಇರು. ಪ್ರಯತ್ನ ನಮ್ಮದು, ಫಲ ದೇವರದು. ಅದರಲ್ಲಿ ಆ ಫಲ ಸಿಗುವುದರ ಜೊತೆಗೆ ಸ್ವಲ್ಪ ಮನುಷ್ಯ ಪ್ರಯತ್ನ ತುಂಬಾ ಬೇಕಾಗ್ತದೆ. ಆಪರೇಷನ್ ಆಡಿಗೊಂಡ ಮೇಲೇನು ಈ ರೀತಿಯಲ್ಲಿ ಪುನಃ ಆಪರೇಷನ್ ಮಾಡಬೇಕು ಅಂತ ಆದ್ರೆ ಕಿಸೆಯೂ ಖಾಲಿ, ನಮ್ಮಲ್ಲಿರುವಂತಹ ಶಕ್ತಿಯೂ ಖಾಲಿ. ಕೊನೆಗೆ ನಾನು ಆಗ್ತಾನೆ ಹೇಳಿದ ಹಾಗೆ 2 ವರ್ಷ ಸಾವನ್ನು ಮುಂದೆ ಹಾಕಬಹುದಾದ್ರೆ ಈ ತಲೆಬಿಸಿ ಅಥವಾ ಈ ಅನಾರೋಗ್ಯದಿಂದಾಗಿ ಸ್ವಲ್ಪ ಬೇಗನೆ ಸಾವು ಬರಬಹುದು. ಆದ್ರೆ ನಾನಾಗ ತಾನು ಹೇಳಿದ ಹಾಗೆ ಇವರ ಬಗ್ಗೆ 1 ತಿಂಗಳು ಪ್ರಯತ್ನ ಪಟ್ಟಿದ್ದೇವೆ ನಾವು ಅವರನ್ನು ಕಾಂಟ್ಯಾಕ್ಟ್ ಆಗ್ಬೇಕು ಅಂತ ಹೇಳಿ. ಆದ್ರೂ ಪ್ರಯತ್ನಿಸಿ ಕೊನೆಗೆ ಫಲ ಸಿಕ್ಕಿತ್ತು ನಮ್ಗೆ. ಆಗ್ಲೂ ಎದ್ದು ನಡೆಯುವಂತಹ ಶಕ್ತಿ ಇರಲಿಲ್ಲ ಕಿಮೋಥೆರಪಿಯಾಗಿ. ಹೋಗ್ಲೇಬೇಕು ಅಂತ ಎನ್ನುವ ಉದ್ದೇಶದಿಂದ ಬಾಬಾರವರ ಹತ್ತಿರಕ್ಕೆ ವಾಹನ ಮಾಡಿಕೊಂಡು ಮಲಗಿಕೊಂಡೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೈಸೂರಿನವರೆಗೆ ಮಲಗಿಕೊಂಡೇ ಬಂದಿದ್ದೇನೆ ನಾನು. ಅಲ್ಲಿ ಹೋಗಿ ನೋಡಿದ ಕೂಡಲೇ, ಅವರ ತೇಜಸ್ಸನ್ನು ನೋಡಿದ ಕೂಡಲೇ ನನ್ನ ಅರ್ಧ ಕಾಯಿಲೆ ವಾಸಿ ಆಯ್ತು ಅಂತ ಅನಿಸಿತು. ಅಲ್ಲಿಂದ ಬರುವಾಗ ನಾನು ನಿಜವಾಗಿ ಮನೆಗೆ ಬಂದು ಹೇಳಿದೆ, ನನ್ನ ಅರ್ಧ ಕಾಯಿಲೆ ವಾಸಿಯಾಗಿದೆ ನೋಡಿ, ನನಗೆ ನಡೆಯುವಂತ ಶಕ್ತಿ ಬಂದಿದೆ ಅಂತ ಹೇಳಿ. ಅಲ್ಲಿಂದ ನನಗೆ ನಂಬಿಕೆ ಬೆಳೆಯಿತು. ನಂಬಿಕೆ ಬೆಳೆದ ಮೇಲೆ ಈ ಮದ್ದನ್ನು ಮುಂದುವರಿಸ್ತಾ ಇದ್ದೆ. ಅದರ ಜೊತೆಯಲ್ಲಿ ನನ್ನ ಯಜಮಾನರು ಕೂಡ ಸ್ವಲ್ಪ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಅವರಿಗೂ 1 ವಾರದ ಹಿಂದೆ ನಾವು ಬಾಬಾರವರ ಕೈಯಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇವೆ. ಈ ಕೇವಲ 1 ವಾರದ ಒಳಗೆ ಒಂದು 5% ಗುಣಮುಖ ಆದಾಗ ಕಾಣ್ತಾ ಉಂಟು. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದ್ದು ನಂಬಿಕೆ. ದೇವರ ಮೇಲೆ ನಂಬಿಕೆ ಇರಬೇಕು, ನಾವು ತಗೊಳ್ಳುವಂತ ಔಷಧಿಯ ಮೇಲೆಯೂ ನಂಬಿಕೆ ಇರಬೇಕು, ಕೊಡುವಂತ ವ್ಯಕ್ತಿಯ ಕೈಗುಣದ ಮೇಲೆ ಕೂಡ ನಂಬಿಕೆ ಇರಬೇಕು. ಆಗ್ಲೇ ಆಗ್ತಾರೆ.
ವಿತೌಟ್ ಚಾಲೆಂಜೇಬಲ್ ಏನು ಕೊಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ನಾನು ಮೊದಲಿದಿಂದಾನು ಹೇಳ್ತಾ ಇದ್ದೀನಿ, ನಾವು ಕೊಡೋ ಔಷಧಿನಲ್ಲಿ ಪೂಜೆ ಮಾಡಿ ಮೆಡಿಟೇಷನ್ ಮಾಡಿ ಕೊಡ್ತೀವಿ. ಓಮದು ವಿಭೂತಿ ನಾವು ಹಾಕ್ತೀವಿ ಎಲ್ಲಾ ನಲ್ಲಿ ಔಷಧಿನಲ್ಲಿ. ಡಾಕ್ಟರ್ಸ್ಗಳು ಏನ್ ಹೆದ್ರು ನನ್ಗೆ ಪರವಾಗಿಲ್ಲ, ಅದು ತಗೊಂಡು ಹೋಗಿ ನೀವು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಅದ್ನಲ್ಲಿ ನಿಮ್ಗೆ ಓಮದು ವಿಭೂತಿ ಸಿಗತ್ತೆ, ಇಲ್ಲ ಅಂತ ಇಲ್ಲ. ಆ ಓಮದು ವಿಭೂತಿ ಮುಖ್ಯ ಅದ್ನಲ್ಲಿ ಎಲ್ಲಾ ಔಷಧಿ ಪೇನ್ ಆಯಿಲ್ ಕೊಡ್ಲಿ, ನಾವ್ ಏನ್ ಕೊಟ್ರು ಎಲ್ಲಾ ಔಷಧಿನಲ್ಲಿ ನಾವು ಓಮದು ವಿಭೂತಿ ಹಾಕ್ತೀವಿ. ಅದರಿಂದ ಸ್ಪಿರಿಚುಯಾಲಿಟಿ ಪ್ರಾಬ್ಲಮ್ಸ್ ಕೂಡ ಗುಣ ಆಗತ್ತೆ. ಫಿಸಿಕಲಿ ಇರೋದಕ್ಕೆ ಗಿಡಗಳದ್ದು ಔಷಧಿ ಕೊಡ್ತಾ ಇದ್ದೀವಿ, ಏನ್ ಔಷಧಿ ಕೊಡ್ಬೇಕು ಅದು ಕೊಡ್ತಾ ಇದ್ದೀವಿ. ಅದರಿಂದ ಪೇಷಂಟ್ ಬೇಗನೆ ಕ್ಯೂರ್ ಆಗತ್ತೆ. ನಿಮ್ಮ ಹಸ್ಬೆಂಡ್ನು ಕೂಡ ಅಡಬೇಡಿ, ಯಾಕಂದ್ರೆ ನನಗೆ ಬೇಜಾರಾಗ್ತಾ ಇದೆ. ಸೊ ನಿಮ್ ಹಸ್ಬೆಂಡ್ಗೂ ಕೂಡ ಯಾಕಂದ್ರೆ ಇರೋದ್ ನಂಬಿಕೆ ಅಂತ ಇಲ್ಲ ಸ್ವಾಮಿ. ಕೆಲವು ಅವ್ರಿಗೆ ಮೈಂಡ್ ನಲ್ಲಿ ಇವ್ರಿಗೆ ಏನಾಗಿದೆ, ಇಲ್ಲಿ ರಕ್ತ ಸಂಚಾರ ಆಗ್ತಾ ಇಲ್ಲ. ಸೊ ಹಾಗಾಗಿ ಡಿಸ್ಟರ್ಬೆನ್ಸ್ ಬಂದಿದೆ ಜೀವನದಲ್ಲಿ. ಅದಕ್ಕೋಸ್ಕರ ಏನಿಲ್ಲ, ಅದನ್ನು ಕೂಡ ಕ್ಲಿಯರ್ ಆಗತ್ತೆ. ಯಾಕಂದ್ರೆ ಒಂದ್ ಬ್ರೈನ್ ಟ್ಯೂಮರ್ ಅವರು ಪೇಷಂಟ್ ಬರಬಹುದು ಮುಂದಿನ ವಾರ, ಇಲ್ಲಾದ್ರೆ ಒಂದ್ ತಿಂಗಳ ಒಳಗಡೆ ಅವ್ರಿಗೂ ಪೂರ್ತಿ ಗುಣಮುಖ ಆಗಿದ್ದಾರೆ. ಹಲೋ, ನಮಸ್ತೆ. ಹಲೋ, ಧ್ವನಿ ಕೇಳಿಸ್ತಾ ಇದೆಯಮ್ಮ? ಎಸ್, ಸಂಪರ್ಕ ಕಟ್ ಆಗಿದೆ. ನಿಮ್ಮೆಲ್ಲರ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರಿಗೆ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ಕಾರ್ಯಕ್ರಮನ ಮತ್ತೆ ಮುಂದುವರಿಸ್ತೇವೆ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ವಿಶೇಷ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಒಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ಕಾರ, ನಾನು ನಾಗರಾಜ್ ಅಂತ ಬೆಂಗಳೂರಿಂದ ಮಾತಾಡೋದು. ನಾಗರಾಜ್ ಅವರು ಹೇಳಿ, ಬಾಬಾ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ನಾಗರಾಜ್, ನನ್ನ ವಯಸ್ಸಿಗೆ ಈ ಡಯಾಬಿಟಿಸ್ ಬಂದಿದೆ. ಅವ್ರಿಗೆ ಏನೇನ್ ಹಾಕ್ಬೇಕು? ಒಂದ್ಸರಿ ಏನೋ ಟಿವಿನಲ್ಲಿ ನೋಡ್ದಂಗ್ ನಾಪ್ಕ ಏನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬೇಕು ಅಂತ. ಸ್ವಾಮಿ ಬರ್ಕೊಳ್ಳಿ, ನೀವು ಈಗ ಬರ್ಕೊಳ್ಳಿ ನಾಗರಾಜ್ ಅವರೇ, ಬರ್ಕೊಳ್ಳಿ. ಕಲೌಂಜಿ ಬೀಜ 100 ಗ್ರಾಮು, ಅಲಸಿ ಬೀಜ 100 ಗ್ರಾಮು. ಯಾವ್ದಾದ್ರು ಅಲಸಿ ಬೀಜ, ಅಗಸಿ ಬೀಜ 100 ಗ್ರಾಮ್. ಕರ್ಬೇನ್ ಸೊಪ್ಪು 100 ಗ್ರಾಮ್. ಯಾವ್ದಾದ್ರು ಕರ್ಬೇನ್ ಸೊಪ್ಪು 100 ಗ್ರಾಮ್. ಮೆಂತೆ 100 ಗ್ರಾಮ್. ಶಾಜೀರಿಗೆ 100 ಗ್ರಾಮ್. ಶಾಜೀರಿಗೆ ಅಂದ್ರೆ ಯಾವ್ದದು? ಶಾಜೀರಿಗೆ ಅಂದ್ರೆ ಬಾಬಾ ಅಲ್ಲಿ ಹೇಳಿದ್ರೆ ಕೊಡ್ತಾರೆ. ಆಮೇಲೆ ಇದು ಕಾಡ್ ನೆಲ್ಲಿಕಾಯಿ ಪೌಡ್ರು, ಅದು 100 ಗ್ರಾಮ್. ಇದೆಲ್ಲ ಹೌದು, ಕಾಡ್ ನೆಲ್ಲಿಕಾಯಿ, ಅದ್ರದ್ದು ಪೌಡ್ರು. ಹೌದು, ಅದ್ರದ್ದು 100 ಗ್ರಾಮ್. ಇದೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿಬಿಟ್ಟು ಕತ್ಲನಲ್ಲಿ ಒಣಗಿಸಿ, ಇದೆಯ ದಾಳಂಬಿ ಸಿಪ್ಪೆ 100 ಗ್ರಾಮ್. ಇಷ್ಟೊಂದು ಎಲ್ಲ ನೀವು ಒಂದು ನಾಗರಾಜ್ ಅವರೇ, ದಾಳಿಂಬೆ ಸಿಪ್ಪೆ ಮತ್ತೆ ಕಲೌಂಜಿ ಬೀಜ ಸ್ವಾಮಿ, ನೀವ್ ಒಂದ್ ಕೆಲಸ ಮಾಡಿ, ಫೋನ್ ಮಾಡಿ ಮನೆ ನಂಬರ್ಗೆ ಅಲ್ಲಿ ಕೇಳ್ಕೊಡಿ, ಅವ್ರು ಹೇಳ್ತಾರೆ. ಲೈವ್ ಟೆಲಿಕಾಸ್ಟ್ ನಲ್ಲಿ ಟೈಮ್ ಆಗ್ತಾ ಇದೆ, ಬೇರೆ ಕಾಲರ್ಸ್ ಇದಾರೆ, ಚರ್ಚೆನೂ ಇದೆ. ಸೊ ಹಾಗಾಗಿ ಕಾಲ್ ಮಾಡ್ಕೊಂಡು ಕೇಳ್ಕೋಬಹುದು. ನಾಗರಾಜ್ ಅವರೇ, ಲೈನ್ ಅಲ್ಲಿ ಇದ್ದೀರಾ? ಎಸ್, ಇದಿಷ್ಟು ರಾತ್ರಿ ಹೊತ್ತಲ್ಲಿ ನಾವು ಒಣಗಿಸ್ಬೇಕು. ರಾತ್ರಿ ಹೊತ್ತಲ್ಲೇ ಇಲ್ಲ, ಇದ್ನಲ್ಲಿ ಕತ್ಲಿನಲ್ಲಿ ಒಣಗಿಸ್ಬೇಕು. ಹೌದು, ಕತ್ತಲಿನಲ್ಲಿ ಒಣಗಿಸ್ಬೇಕು. ಬಿಸಿಲಿನಲ್ಲಿ ಒಣಗಿಸಬಾರ್ದು. ಸೂರ್ಯದು ಕಿರಣ ಅದ್ರ ಮೇಲೆ ಬೀಳಿದ್ರೆ ಪ್ರೋಟೀನ್, ವಿಟಮಿನ್ಸ್ ಏನಿರ್ತದೆ ಅದ್ನಲ್ಲಿ, ಮಿನರಲ್ಸ್ ಎಲ್ಲ ಹೊಟ್ಟೋಗ್ಬಿಡ್ತದೆ. ಸೊ ಕತ್ಲಿನಲ್ಲಿ ಇಟ್ಟಿ ಅಲ್ಲೇ ಒಣಗಿಸಿ ಆಮೇಲೆ ಅದಕ್ಕೆ ಪೌಡರ್ ಮಾಡ್ಬೇಕು. ಇದರ ಹಿಂದ್ಗಡೆ ಸುಮ್ನೆ ಆಗಲ್ಲ. ಇದರ ಹಿಂದ್ಗಡೆ ಅಷ್ಟು ಇದನ್ನು ಕೂಡ ಇರ್ತದೆ. ಅದಕ್ಕೆ ಒಂದ್ ಚಿಕ್ಕ ಮಗುಕ್ ತರ ನೋಡ್ಕೋಬೇಕು ಎಲ್ಲ ಪದಾರ್ಥಗಳನ್ನ ಎಲ್ಲ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಶಿವು ಅಂತ ಸರ್. ಎಲ್ಲಿಂದ ಕರೆ ಮಾಡ್ತಿದ್ರಿ ಶಿವು? ಚಿಕ್ಕಮಂಗ್ಳೂರಿಂದ ಸರ್. ಮಾತಾಡಿ ಸರ್. ಬಾಬಾ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ಸರ್, ಈಗ ಒಂದು 6 ತಿಂಗಳಿಂದ ವೈಟ್ ಪ್ಯಾಚಸ್ ತರ ಆಗ್ತದೆ ಸರ್ ಕಾಲಲ್ಲಿ. ಏನಾಗ್ತಿದೆ? ವೈಟ್ ಪ್ಯಾಚಸ್ 6 ಮಂತ್ ಇಂದ. ವೈಟ್ ಪ್ಯಾಚಸ್ 6 ಮಂತ್ ಇಂದ. ಆಯ್ತಪ್ಪ, ಅದಕ್ಕೂ ಕೂಡ ಔಷಧಿ ಇದೆ. ತಾವು ಮೈಸೂರಿಗೆ ಬನ್ನಿ, ಇಲ್ಲಿ ಅಡ್ರೆಸ್ ಕೊಡ್ತಾ ಇದ್ದಾರೆ, ಅಡ್ರೆಸ್ ತೋರಿಸ್ತಾ ಇದ್ದಾರೆ. ಸೊ ಆ ಅಡ್ರೆಸ್ ಮೇಲೆ ಬನ್ನಿ, ಇಲ್ಲಾದ್ರೆ ಫೋನ್ ನಂಬರ್ ತೋರಿಸ್ತಾ ಇದ್ದಾರೆ, ಫೋನ್ ಮಾಡಿ ಕರೆ ಮಾಡಿ ಕೇಳ್ಕೊಳ್ಳಿ. ಮೈಸೂರಿಗೆ ಬನ್ನಿ, ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಸ್ವಲ್ಪ ಇದೆಯಾ, ಜಾಸ್ತಿ ಇದೆಯಾ, ಏನಿದೆಯಾ ನೋಡ್ಕೊಂಡು ಆಮೇಲೆ ಔಷಧಿ ಕೊಡ್ತೀವಿ, ಗುಣಮುಖ. ನೆಕ್ಸ್ಟ್ ವೀಕೆಂಡ್ ಅಂತಂದ್ರೆ ನೀವು ಬ್ಯಾಂಗ್ಳೂರಿಂದ ಕೂಡ ಬರ್ಬೋದು. 18ಗೆ ಸಾರಿ, ನಾನು ಅದೇ ಹೇಳ್ಬೇಕಿತ್ತು. 12ಗೆ ಇತ್ತು. 12ಗೆ ಏನೋ ಕಾರಣದಿಂದ ನಾವು, ಏನೋ ಕಾರಣ ಏನಿಲ್ಲ,
ಔಷಧಿ ಸ್ಟಾಕ್ ಏನ್ ಮಾಡ್ಬೇಕು ಅಷ್ಟಿಲ್ಲ. ಅದಕ್ಕೋಸ್ಕರ ಔಷಧಿ ಇಲ್ಲಿ ಇರ್ಬೇಕಲ್ಲ, ಅದಕ್ಕೆ ಅಷ್ಟೊಂದು ಇರಬೇಕು. ಯಾಕಂದ್ರೆ ನಾವು ಹೊಸ ಔಷಧಿ ಮಾಡಿದೀವಿ, ಹೊಸ ಪ್ರೊಸೀಜರ್ ಎಲ್ಲ ತಂದಿದ್ದೀವಿ. ಸೊ ಹಾಗಾಗಿ ಆ ಔಷಧಿ ಸ್ಟಾಕ್ ಮಾಡ್ಕೊಳಕ್ಕೆ ನಾವು ಒಂದ್ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಇದ್ದಿದ್ದು, ಇವಾಗ 18ನೇ ತಾರೀಕಿಗೆ ಓಪನಿಂಗ್ ಆಗತ್ತೆ. 19ರಿಂದ ಕನ್ಸಲ್ಟ್ ಮಾಡಿ ಶುರು ಮಾಡ್ತೀವಿ. ಸ್ಯಾಟರ್ಡೆ ಸಂಡೇ ಮಂಡೇ ಹಾಫ್ ಡೇ ಬೆಂಗಳೂರು, ಇನ್ ಬೆಂಗಳೂರು. ಆಮೇಲೆ ಟ್ಯೂಸ್ಡೇ ವೆನೆಸ್ಡೇ ಥರ್ಸ್ಡೇ ಮೈಸೂರಿನಲ್ಲಿ. ರಾಮಣ್ಣ ಅವರೇ, ನಿಮಗೆ ಇವ್ರ ಮೇಲೆ ಹೇಗೆ ನಂಬಿಕೆ ಬಂತು? ಯಾಕಂದ್ರೆ ಸಾಮಾನ್ಯವಾಗಿ ನಾವೇನಿಸ್ತೀವಿ ಗೊತ್ತಾ, ಯಾವುದೋ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡು ಹೋಗುವಾಗ ಇವರ ಹಾವ ಭಾವ ವೇಷಣ ಭೂಷಣ ಡ್ರೆಸ್ ಕೋಡ್ ಎಲ್ಲ ನೋಡಿದಾಗ ಅಯ್ಯೋ ಇವ್ರ ಹತ್ರ ಆಗುತ್ತಾ, ತುಂಬಾ ಗಲಾಟೆ ಆಗಿದೆ ಅವ್ರ ಏರಿಯಾದಲ್ಲಿ. ನಿಮ್ಗೆ ಗೊತ್ತಿಲ್ಲ ಅಂತ ನಮ್ಗೂ ಚೆನ್ನಾಗಿ ಗೊತ್ತು. ಸೊ ನಿಮ್ಗೆ ಏನಿಸ್ತು? ನಮ್ಗೆ ಅವ್ರ ಮೇಲೆ ವಿಶ್ವಾಸ ಐತೆ ಇಟ್ಕೊಂಡು ಹೋದ್ರೆ 100% ಅವ್ರ ಬಿಲ್ಲು ಮಾಡ್ಕೊಂಡು ಹೋದ್ರೆ ಆರಾಮ ಆಗ್ತದೆ. ಒಂದು, ಅವ್ರಿಗೆ ಬೇರೆ ಏನೋ ಶಕ್ತಿನೇ ಇದೆ. ಯಾವ ರೀತಿ ಶಕ್ತಿ ಇದೆ ಅಂತ ನಮ್ಮಂತವ್ರು ಕಂಡಿಡ್ಲಿಕ್ಕೆ ಆಗೋದಿಲ್ಲ. ವಿಶೇಷವಾದ ಶಕ್ತಿ ಇದೆ. ಬರೀ ಮೆಡಿಸಿನ್, ಔಷಧ, ಬರೀ ಗಿಡಮೂಲಿಕೆ ಅಂತ ಅನ್ನೋದಕ್ಕಿಂತಾನು ಇನ್ನೂ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂತ ಪವರ್ ಅವ್ರ ಕಡೆ ಶಕ್ತಿ ಇದೆ. ಇದು ನನ್ನ ಅನುಭವ. ಅವ್ರ ಹತ್ರ ಹೋಗುವಾಗ, ಫಸ್ಟ್ ಟೈಮ್ ಹೋಗುವಾಗ ನೀವು ಏನೇನು ತೊಂದರೆ ಆಗ್ತದೆ? ಪರ್ಸನಲಿ ನಿಮ್ಗೆ ಏನ್ ತೊಂದರೆ ಆಗ್ತಿತ್ತು? ನಿಮಗೆ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಏನೇನು ತೊಂದರೆ ಆಗ್ತದೆ? ನನಗೆ ಮೊದಲೇ ವೀಕ್ನೆಸ್ ಇದ್ದೆ. ಓಕೆ. ನಡ್ಲಿಕ್ಕೂ ಆಗ್ತಿದ್ದಿಲ್ಲ, ಅಡ್ಡಾಡ್ಲಿಕ್ಕೂ ಆಗ್ತಿದ್ದಿಲ್ಲ. ಇಲ್ಲಿ ಬಂದು ಹಿಂಗೆ ಹೇಳಿದೆ, ನಾ ಚಾಲೆಂಜ್ ಮಾಡಿ ಕೊಡ್ತೇನೆ, ಬೇಕಾದವ್ರು ಬೇಕಾದಲ್ಲಿ 100% ನಾ ಕ್ಯೂರ್ ಮಾಡ್ತೇನೆ ಅಂದ್ರು. ಮತ್ ಮೇಲೆ ಎಷ್ಟು ದಿನದಲ್ಲಿ ಗುಣ ಆಯ್ತು ನಿಮ್ಗೆ? 1 ಮಂತ್. 1 ಮಂತ್ ಅಲ್ಲಿ ನಿಮ್ಗೆ ಅನಿಸ್ತು 100% ನಾನು ಗುಣ ಆಗ್ತಾ ಇದ್ದೀನಿ, ಬದಲಾವಣೆ ಆಗ್ತಾ ಇದೆ? ಫಸ್ಟ್ ಟೆಸ್ಟ್ ಯಾವಾಗ ಮಾಡಿದ್ರಿ? ಈಗ 36 ಇಂದ ಫಸ್ಟ್ ಟೆಸ್ಟ್ ನೀವು ಯಾವಾಗ ಮಾಡ್ತಿದ್ರಿ? ಇಲ್ಲಿ ಬರೋದಕ್ಕಿಂತ ಮುಂಚೆನೆ ಮಾಡ್ತಿದ್ರೆ, ಅದು ಮಿಡ್ಲ್ ಒಂದ್ಸಲ ಮಾಡಿದಾರೆ ಅವರು. ಇವಾಗ 164 ಇದೆ ಅಲ್ವಾ? 164 ಈಗಿರೋದು ಲೇಟೆಸ್ಟ್ ರಿಪೋರ್ಟ್. ಇದು ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ 36 CD4 ನಮ್ಮ ಹತ್ರ ಬರೋದಕ್ಕಿಂತ ಒಂದು 3-4 ದಿವಸ ಮುಂಚೆ ಮಾಡಿಸಿದ್ದಾರೆ. ಇಲ್ಲಿ ನೋಡಬಹುದು CD4. ರೈಟ್ ನೋ 164 CD4 36. ಆಮೇಲೆ ಇಲ್ಲಿ ಆಬ್ಸೆಂಟ್ CD4 5.29. CD3 ಆಬ್ಸೆಂಟ್ CD3 457. ಇಷ್ಟೆಲ್ಲ ಆಗಿದೆ 1.5 ತಿಂಗಳಲ್ಲಿ. ಸಂತೋಷವಾಗಿದ್ದೆ. ಮತ್ತೆ ಪುನಃ ಓಡಾಡ್ತೇನೆ, ಮತ್ತೆ ಪುನಃ ನನ್ನ ದೈನಂದಿನ ಚಟುವಟಿಕೆ ರನ್ನಿಂಗ್ ಇದೆ ಅಲ್ವಾ? ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಾಗರಾಜ್. ನಮಸ್ತೆ ನಾಗರಾಜ್ ಮಾತಾಡೋದು. ನನ್ಗೆ ಸ್ವಲ್ಪ BP ಇದೆ ಸರ್. BPಗೆ ಏನ್ ಮಾಡ್ಬೇಕು ಅಂತ ಸ್ವಲ್ಪ ದಯವಿಟ್ಟು ತಿಳಿಸಕ್ಕಾಗತ್ತೆ? ಸ್ವಾಮಿ, 1 ಲೋಟ ನೀರಿಗೆ 25 ಚಮಚ ಸೋಂಪು ಕಾಳು ಹಾಕಿ ಚೆನ್ನಾಗಿ ಕುದಿಸಿ, ಅದು ಅರ್ಧ ಆದಿದ ನಂತರ ಸೋಸ್ಕೊಂಡು ಕುಡೀರಿ. ಅದೇ ತರ 3 ಟೈಮ್ ಮಾಡಿ ಊಟಕ್ಕಿಂತ ಮುಂಚೆ. BP ಕೂಡ ಕಂಟ್ರೋಲ್ ನಲ್ಲಿ ಇರ್ತದೆ. ಅಲ್ಲ, ಯಾವ ಕಾಳು ಅಂತ ಹೇಳಿದ್ರಿ? ಸೋಂಪು ಕಾಳು. ಅಲ್ಲ, ಅಲ್ಲಿಗೆ ಬಂದಾಗ ಸೋಂಪು ಜೊತೆಗೆ ಇದು ಓಂ ಇನ್ನೂ ಅಲ್ಲಿ ಬಂದಾಗ ಸ್ವಾಮಿ ನಿಮ್ಗೆ ಗೊತ್ತಿದ್ರೆ ತಿರ್ಗಾ ಅದೇ ಲೈಫ್ ನಲ್ಲಿ ಕೇಳ್ತಾ ಇದ್ರೆ ನನ್ಗೆ ಅದಕ್ಕೋಸ್ಕರ ನಗು ಬರ್ತಾ ಇರೋದು. ನೀವು ಅಲ್ಲಿ ಕೇಳ್ಕೊಂಡು ಬಂದಿದ್ದೀರಾ? ಕನ್ಫ್ಯೂಸ್ ಆಗಿದೆ ಅಂತೆ. ಓಂ ಕಾಳ, ಸೋಂಪು ಕಾಳು ಇಲ್ಲ, ಸೋಂಪು ಕಾಳು ಅದ್ರ ಜೊತೆ ಓಂ ಕಾಳುನು ಹಾಕೊಳ್ಳಿ ಅಂತ ಹೇಳಿದ್ದೆ. ಗೊತ್ತಿದೆ, ತಿರ್ಗಾ ಅದೇ ಕೇಳ್ತಾ ಇದಾರಲ್ಲ ಲೈಫ್ ನಲ್ಲಿ. ಎಷ್ಟು 25 ಚಮಚನ ಹಾಕ್ಬೇಕಾ? ಇಲ್ಲ, ಸೋಂಪು ಕಾಳು 15 ಚಮಚೆ ಹಾಕಿ, ಓಂ ಕಾಳು ಅದ್ನಲ್ಲಿ ಅರ್ಧ ಚಮಚೆ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಆದಿದ ನಂತರ ತಕೊಳ್ಳಿ ಅಂತ ಹೇಳಿದೆ. ಇವರು ಶುಗರ್ ಪೇಷಂಟ್ನು ಕೂಡ. ವಿತ್ ಶುಗರ್ ಇರೋ ಅವ್ರಿಗೆ ನಾವು ಬೇರೆ ಪ್ರೊಸೀಜರ್ ಹೇಳ್ತೀವಿ. ಆ ಔಷಧಿನಲ್ಲಿ ಈ ತರ ತಕೊಳ್ಳಿ ಅಂತ ಎಲ್ಲ ಕೇಳ್ಕೊಂಡು ಬಂದಿನ್ನು ತಿರ್ಗಾ ಲೈಫ್ ನಲ್ಲಿ ಕೇಳಿದ್ರೆ ನಾನು ಏನು ಹೇಳಕ್ಕಾಗಲ್ಲ. ಧನ್ಯವಾದಗಳು ನಾಗರಾಜ್ ಅವರೇ. ಬಹುಶಃ ಇವಾಗ ಅವರಿಗೆ ಗೊತ್ತಾಗ. ಲಕ್ಷ್ಮಿ ಅಮ್ಮ, ಏನ್ ತೊಂದರೆ ಆಗ್ತೈತೆ ನಿಮ್ಗೆ? ಈಗ ವೈಯಕ್ತಿಕವಾಗಿ ತಾವು ಏನ್ ಕೆಲಸ ಮಾಡ್ಕೊಂಡಿರೋದು? ಟೀಚರ್ ಆಗಿದ್ದವರು. ಏನ್ ಕೆಲಸ ಆಗ್ತದೆ ನಿಮ್ಗೆ? ಎಷ್ಟು ತೊಂದರೆ ಆಗ್ತಾ ಇತ್ತು ಈ ಒಂದು ಸಮಸ್ಯೆಯಿಂದಾಗಿ? ಈ ಒಂದು ಸಮಸ್ಯೆಯಿಂದ ಮನೆ ಕೆಲಸ ಆಗ್ಲಿ ಅಥವಾ ನನ್ನ ವೃತ್ತಿಯನ್ನಾಗ್ಲಿ ಮುಂದುವರಿಸಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ತುಂಬಾ ಹೊಟ್ಟೆ ನೋವು ಬರ್ತಾ ಇತ್ತು. ಸ್ಕೂಲಿಗೆ ಹೋಗುವವರೆಗೂ ಮಲಗಿಕೊಂಡೇ ಇದ್ದೆ. ಸ್ಕೂಲಿಂದ ಬಂದ ಮೇಲೆಯೂ ಮಲಗಿಕೊಂಡೇ ಇದ್ದೆ. ಈ ಆಪರೇಷನ್ ಆದಂತಹ ಟೈಮಲ್ಲಿ ನನ್ನ ಎಷ್ಟು ರಜೆಗಳಿವೆ ಎಲ್ಲ ಖಾಲಿಯಾಗಿತ್ತು. ರಜೆಯನ್ನು ಮುಗಿಸಿದ್ದೆ. ಎಂ ವಿಟಮಿನ್ ಕೂಡ ಖಾಲಿ ಆಗ್ತಾ ಬಂದಿತ್ತು. ವಿಟಮಿನ್ ಅಂದ್ರೆ ಮನಿ, ದಕ್ಷಿಣ ಕನ್ನಡದಲ್ಲಿ ಹಾಗೆ ಹೇಳೋದು. ವಿಟಮಿನ್ ಎಂ ಖಾಲಿ ಆಗ್ತಾ ಬಂದಿತ್ತು.
ಮತ್ತೆ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ನೆಕ್ಸ್ಟ್ ಕಿಮೋ ಮಾಡಬೇಕು ಅಂತ ಹೇಳಿ ವೈದ್ಯರು ಸೂಚಿಸಿದಾಗ ಬಹುಶಃ ನಾನು 1 ವಾರ ನಿದ್ದೆನೆ ಮಾಡಲಿಲ್ಲ. ಯಾಕಂದ್ರೆ ನನ್ನ ಸಮಸ್ಯೆಗಿಂತ ನನ್ನ ಯಜಮಾನರ ಸಮಸ್ಯೆ ನನಗೆ ದೊಡ್ಡದಾಗಿ ಕಾಣ್ತಾ ಇತ್ತು. ನನ್ನ ನಂತರ ಅವರನ್ನು ನೋಡಿಕೊಳ್ಳುವವರು ಯಾರು ಎನ್ನುವಂತಹ ಒಂದು ದೊಡ್ಡ ಸಮಸ್ಯೆ ನನಗೆ ಎದುರಾಗಿತ್ತು. ಆದ್ರೆ ನನ್ನ ಮನೆಯವರು ನೋಡಿಕೊಳ್ತಾರೆ ಅಂತ ನಂಬಿಕೆ ಇತ್ತು ನನಗೆ. ಆದ್ರೂ ಕೂಡ ಯಾವ ರೀತಿ ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತೇಳಿ ಎನ್ನುವಂತಹ ಇದು ನನ್ನನ್ನು ಕಾಡ್ತಾ ಇತ್ತು. ಆದ್ರೆ ಅದೇ ಬಾಬಾರವರ ವಿಷಯ ಗೊತ್ತಾದ ನಂತರ ನನ್ನ ಯಜಮಾನರನ್ನು ನಾನು ನನ್ನ ಆರೋಗ್ಯಕ್ಕಿಂತ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎನ್ನುವಂತಹ ಧೈರ್ಯ. ಎಷ್ಟು ದಿನದಲ್ಲಿ ನಿಮ್ಗೆ ಅವ್ರದ್ದು ಔಷಧಿಯಿಂದ ರಿಸಲ್ಟ್ ಸಿಕ್ತು ಅನ್ನುವಂತ ಒಂದು ಥಾಟ್ ಬರಬೇಕು ನಿಮ್ಮ ಮೈಂಡ್ಗೆ? ಯಾವಾಗ ಗೊತ್ತಾಯ್ತು ಮೇಡಮ್ ನೀವು ತಗೊಂಡು? ನನಗೊಂದು 2 ವಾರದಲ್ಲೇ ಸಾಧಾರಣ 15 ದಿನ ಗೊತ್ತಾ. ಫಸ್ಟ್ ಅವರ ಮದ್ದನ್ನು ತಗೊಳ್ಳುವಾಗ ಸ್ವಲ್ಪ ವಾಮಿಟ್ ಆಗ್ತಾ ಇತ್ತು. ಆಮೇಲೆ ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಬೇದಿ ಪ್ರಾರಂಭವಾಯಿತು. ಅಂದ್ರೆ ಕೆಮಿಯೋಥೆರಪಿ ಅದರ ರಿಸಲ್ಟ್ ನನ್ನ ಮೈಯಲ್ಲಿದ್ದ ಕಾರಣ ಈ ಮದ್ದು ಆ ಮದ್ದು ಮಿಕ್ಸ್ ಆಗಿ ತುಂಬಾ ಇದು ಕಾಣ್ತಾ ಇತ್ತು. ಆದ್ರೆ 1-2 ವಾರದ ನಂತರ ನನಗೆ ಒಳ್ಳೆ ರಿಸಲ್ಟ್ ಗೊತ್ತಾಯಿತು. ಈಗ ಸಾಧಾರಣ ಅದೇ ನಾನು ಆಗ ಹೇಳಿದಾಗೆ 3/4 ಜಾಸ್ತಿ ನಾನು ಗುಣಮುಖಲಾಗಿದ್ದೇನೆ ಅಂತ ಅನಿಸ್ತಾ ಇದೆ. ಇವಾಗ ನೀವಾಗಿ ಸ್ಕೂಲಿಗೆ ಆರಾಮ ಮಲ್ಕೊಂಡು ಹೋಗಲ್ಲ ಈಗ. ಏನೇನು ಕೊಟ್ಟರು ನಿಮಗೆ ಔಷಧಗಳು ಬಾಬಾ? ನಿಂಬೆ ರಸ, ತುಳಸಿ ರಸದಲ್ಲಿ 1-2 ಪುಡಿಗಳನ್ನು ಹಾಕಿ ಊಟಕ್ಕಿಂತ ಮೊದಲು ಕುಡಿಲಿಕ್ಕೆ ಹೇಳಿದ್ರು. 5 ಗಂಟೆಗೆ ಬ್ಲಾಕ್ ಕಾಫಿಯಲ್ಲಿ KDP ಅಂತ ಒಂದು ಪೌಡರ್ ಹಾಕಿ ಕೊಟ್ರು. ಪುನಃ 7 ಗಂಟೆಗೆ 2 ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳಿದ್ರು. ಊಟದ ನಂತರ ಕೂಡ ಅದೇ ರೀತಿಯಲ್ಲಿ ಗ್ರೀನ್ ಪೌಡರ್ ಮತ್ತು ಬ್ಲಾಕ್ ಪೌಡರ್ ಕೊಟ್ಟಿದ್ದಾರೆ. ಇವ್ರಿಗೆ ಏನ್ ಬೇರೆ ಕೆಲಸ ಎಲ್ಲ ಹೇಳಿಲ್ವಾ? ಕೊಟ್ಟಿದ್ದಾರೆ. ಹೆಂಗ್ ಕುಡಿಯೋದು ನಾವು? ಸ್ಕೂಲ್ಗೆ ಹೋಗೋದಾ? ಮೊತ್ತ ಮೊದಲಿಗೆ ಈ ಮದ್ದನ್ನು ತಗೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಅಂದ್ರೆ ಆ ಟೈಮಿಗೆ ಸರಿಯಾಗಿ, ಯಾಕಂದ್ರೆ ಆಲೋಪತಿಕ್ ತಿಂದಿ ಅಭ್ಯಾಸ ಇರ್ತದೆ. ಅದ್ ನೀರಿನಲ್ಲಿ ಗುಡಕೆ ಹಿಂಗೆ ಗುಡುಕೋತೀವಿ. ಇಂಜೆಕ್ಷನ್ ಚುಚ್ಚೋದಂಗ ಆಗತ್ತೆ, ಆದ್ರೆ ಹೋಗೋದ್ ಗೊತ್ತಾಗಲ್ಲ, ಔಷಧಿ ಹೋಗೋದ್ ಗೊತ್ತಾಗಲ್ಲ. ಇದ್ದಂದ್ರೆ ಖುಷಿಯಾಗಿದ್ದೀರಿ. ಈಗ ನಿಮ್ ಜೀವನದಲ್ಲಿ ಮತ್ತೆ ಪುನಃ ಶಕ್ತಿ ಕಾಣಿಸ್ಕೊಳ್ತಾ ಇದೆ. ನಿಮ್ ಕೆಲಸ ನೀವು ಸ್ವಂತವಾಗಿ ಮಾಡ್ಕೊಳ್ತಾ ಇದ್ರಿ. ಮಾನಸಿಕ ಸ್ಥೈರ್ಯ ಸ್ವಲ್ಪ ಒಳ್ಳೇದಿದೆ ನಂದು. ಜೊತೆಯಲ್ಲಿ ಬಾಬನ ಈಗ ದೈಹಿಕವಾಗಿ ಮಾನಸಿಕವಾಗಿ ಮತ್ತೆ ಪುನಃ ದೈಹಿಕವಾಗಿಗಿಂತ ಮಾನಸಿಕವಾಗಿ ತುಂಬಾ ಗಟ್ಟಿಮುಟ್ಟಾಗಿದ್ದೀರಿ. ದೈಹಿಕ ಗುಣ ಆದ್ರೆ ಎಲ್ಲೋ ಒಂದು ಗಾಯದಿಂದ ಏನೋ ಆಪರೇಷನ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಗುಣ ಮಾಡಬಹುದು. ಮನಸ್ಸಿಗಾದಂತ ಗಾಯ ಅಷ್ಟು ಸುಮಾರಿಗೆ ಗುಣ ಆಗಲ್ಲ. ಸೊ ಅದು ಮೊದಲು ಕ್ಯೂರ್ ಆಗಬೇಕು. ಅದ್ರ ಮೇಲೆ ನಂಬಿಕೆ ಇರ್ಬೇಕು ನಮ್ಗೆ, ಪಾಸಿಟಿವ್. ಮಾತಾಡ್ತೀರಿ ಬಾಬಾ. ಇನ್ನು ಆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪಡೆಯುವಂತ ಪ್ರಯತ್ನವನ್ನು ಮಾಡ್ತೀರಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ವಿಶೇಷ ಚರ್ಚೆ ನಾನು ಮುಂದುವರಿಸ್ತಾ ಇದ್ದೀನಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ನಮಸ್ತೆ. ನಾನು ಅಮರಯ್ಯ ಅಂತ ಹೇಳಿ ಸ್ವಾಮಿ ತಮ್ಮ ಏನ್ ಹೆಸರು ಸ್ವಾಮಿ? ಕೆಲವೊಂದು ಟಿವಿ ಒಳಗೆ ನೋಡಿದ್ದೀನಿ. ಅದಕ್ಕೆ ನಮಗೂ ಸ್ವಲ್ಪ ಆರಾಮ ಇದ್ದಿಲ್ರಿ. ನಿಮ್ಗೆ ಏನಾಗಿದೆ? ನಿಮ್ ಹೆಸರು ಕರೆಕ್ಟ್ ಆಗಿ ಹೇಳಿ. ಅಮರಯ್ಯ ಅಂತ ಹೇಳಿ. ಅಮರಯ್ಯ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ದೇವರಿಗಿನಿಂದ. ಏನ್ ತೊಂದ್ರೆ ನಿಮ್ಗೆ? ಏನಿಲ್ಲ, ಬೆನ್ನು ನೋವು ಕುಂದ್ರಕ್ಕಾಗಲ್ಲ ಕೆಳಗಡೆ. ಎಷ್ಟು ವರ್ಷದಿಂದ ಇದೆ ಬೆನ್ನು? ಈ 1 ವರ್ಷದಿಂದನೇ ಆಯ್ತು, ಕೆಳಗೆ ಕುಂದ್ರಕ್ ಬರಲ್ಲ. ಒಂದ್ ಕೆಲಸ ಮಾಡಿ ಸ್ವಾಮಿ, ತಾವು ಏನಾದ್ರ ರಿಪೋರ್ಟ್ಸ್ ಚೆಕ್ ಮಾಡಿಸಿದ್ರೆ, ಟೆಸ್ಟ್ ಮಾಡಿಸಿದೀರಾ? ಸ್ಲಿಪ್ಡಿಕ್ಸ್ ಆಗಿದೆ ಅಥವಾ L4 L3 ಏನಾದ್ರ ಎಲ್ಲ ಸಿಟಿ ಸ್ಕ್ಯಾನ್ ಮಾಡ್ತೀನಿ. ಅದ್ ತಕೊಂಡ್ ಬನ್ನಿ. ಒಂದ್ಸತಿ ತಗೊಂಡು ಮೈಸೂರಿಗೆ ಬನ್ನಿ. ಸೊ ಅದನ್ನ ನೋಡ್ಕೊಂಡು ಅದರ ಪ್ರಕಾರ ಏನ್ ಔಷಧಿ ಕೊಡಬೇಕು ಅದ್ ಕೊಡ್ತೀವಿ. ಆಮೇಲೆ ಪ್ರತಿ 15 ದಿವಸಕ್ಕೆ ತಾವು ಮಸಾಜ್ ಥೆರಪಿ ತಗೋಬೇಕಾಗತ್ತೆ. ಆತರ ಒಂದ್ 4-5 ಥೆರಪಿ ತಗೊಂಡ್ರೆ ಖಂಡಿತವಾಗ್ಲೂ ಗುಣ ಆಗ್ತೀರಾ. ಓಕೆನಾ? ಆದ್ರೆ ಮೈಸೂರಿಗೆ ತಾವು ಬಂದ್ ಬರ್ಬೇಕಾಗುತ್ತೆ. ಹೌದು, ಮೈಸೂರಿಗೆ ಬರ್ಬೇಕಾಗತ್ತೆ. 18ನೇ ತಾರೀಕು ತನಕ ನಾವು ಮೈಸೂರಿನಲ್ಲೇನೆ ಕನ್ಸಲ್ಟ್ ಮಾಡ್ತಾ ಇದೀವಿ. 19ರಿಂದ ಬೆಂಗಳೂರಿನಲ್ಲಿ ಕನ್ಸಲ್ಟ್ ಮಾಡ್ತೀವಿ. ಶನಿವಾರ, ಭಾನುವಾರ, ಸೋಮವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆಗೆ ಲಾಸ್ಟ್. ಯಾವುದೇ ಕಾರಣಕ್ಕೂ ಅದಕ್ಕಿಂತ ಟೈಮ್ ಮೀರಿದ್ರೆ ನೋಡಲ್ಲ. ಎಷ್ಟು ಎಮರ್ಜೆನ್ಸಿ ಇದ್ರೂ ನೋಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೂನು ಕೆಲಸಗಳಿರ್ತದೆ, ಬೇರೆ ಕೆಲಸಗಳಿರ್ತದೆ. ನನ್ನ ಪರ್ಸನಲ್ ಕೆಲಸ ಎಲ್ಲ ಬಿಟ್ಟು ನಿಮ್ ಪೇಷಂಟ್ ಗಳಿಗೆ ಕೊಡ್ತಾ ಇರೋದು. ಆಮೇಲೆ
ಅದೇ ಬನ್ನಿ ಮೈಸೂರಿಗೆ ಗುಣ ಆಗ್ತೀರಾ. ಯಾವುದೇ ಕಾರಣಕ್ಕೂ ಜಾಸ್ತಿ ಟೈಮ್ ಎಕ್ಸಿಡ್ ಮಾಡಲ್ಲ ಅಂತ ನೀವು ಹೇಳೋದು. ಎಮರ್ಜೆನ್ಸಿ ಏನೇ ಎಮರ್ಜೆನ್ಸಿ ನೋಡಕ್ಕಾಗಲ್ಲ, ಕೆಲವು ಟೈಮ್ 3 days ಫುಲ್ಲಿ 3 days 2.5 ದಿವಸ ಬ್ಯಾಂಗ್ಳೂರಲ್ಲಿ ಸಂಡೇ ಮಂಡೇ ಹಾಫ್ ಡೇ. ಓಕೆ ರಾಮಣ್ಣ, ಇವಾಗ ಏನ್ ಅನ್ಸುತ್ತೆ? ಯಾಕಂದ್ರೆ ಆ ಮಾತು ಹೇಳ್ತಾ ಇರೋದು, ಇವಾಗ್ಲೇನೆ ಬೆಳಿಗ್ಗೆ ಬರೋಕ್ಕಿಂತ ಮುಂಚೆ ಒಬ್ರು VVIP ಕ್ಲೈಂಟ್ ಬಂದಿದ್ರು. ಅಯ್ಯೋ ನಾವು ಈ ಕಡೆದವರು ಆ ಕಡೆದವರು, ನಾವು ಇಂಥದವರು ಅಂತದವರು ಅಂತ. ಅವರು ಔಷಧಿ ತಕೊಂಡ್ ಹೋಗೋ ಗಂಟ ಬಿಡ್ಲಿಲ್ಲ. ಆ ಕಾರಣದಲ್ಲಿ ಇವ್ರಿಗೆ ನಾನು ಔಷಧಿ ತಗೊಂಡ್ ಬರ್ತೀನಿ ಅಂತ ಇಬ್ರಿಗೂ ಹೇಳಿದ್ದೆ. ಅವು ಆ ಗಿಜಿಬಿಜಿನಲ್ಲಿ ನಾನು ಅಲ್ಲೇ ಬಿಟ್ಟು ಬಂದಿದ್ದೀನಿ, ತಗೊಂಡ್ ಬಂದಿಲ್ಲ, ಬಟ್ಟೆನು ತಗೊಂಡ್ ಬಂದಿಲ್ಲ, ಔಷಧಿ ತಗೊಂಡ್ ಬಂದಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ಈ ತರ ಸಮಸ್ಯೆ ಆಗ್ಬಾರ್ದು ಅಂತ ಯಾವುದೇ ಕಾರಣಕ್ಕೂ ಆ ಟೈಮ್ ಮೇಲೆ ನೋಡಲ್ಲ. ಈ ರೈಟ್ ನಾವು ಏನ್ ಫೀಲ್ ಮಾಡ್ತಾ ಇದೀರ ರಮಣ ನೀವೀಗ? ನನ್ಗೆ ಆರಾಮಾಗಿದೆ, ಅದ ಒಂದು ಖುಷಿ. ಮತ್ತೆ ನನ್ನ ವೈಯಕ್ತಿಕವಾಗಿ ಕೆಲವೊಂದು ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದು, ತೊಂದರೆಗಳಿದ್ದು, ಬರೀ ಇವ್ರ ನೆನೆದ್ರೇನೆ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಆಗುವಂತ ಶಕ್ತಿ ಮಾತ್ರ ಇವ್ರಿಗಿದೆ. ನಿಮ್ಗೆ ಅನ್ಸ್ತಾ ಇದೆ ಬಂದಾಗ ಮಾಡ್ಕೊಂಡ್ರೆ ಗುಣ ಆಗುತ್ತೆ? ಅನುಭವ, ನಿಮ್ಮ ಅನುಭವ, ಇವ್ರ ಅನುಭವಕ್ಕೆ ಒಂದು ನಂಬಿಕೆಗೆ ಒಂದು ಗ್ಯಾರಂಟಿಗೆ ನಮ್ಮ ಹುಡುಗ ಇಲ್ಲಿ ಕೂತಿದ್ದಾನೆ ವಿನೋದ್ ಅಂತ, ನೆಕ್ಸ್ಟ್ ವೀಕ್ ಬರ್ತಾನೆ ಅವನ ಪ್ರೋಗ್ರಾಮ್ಗೆ. ಮೆಡಿಟೇಷನ್ ನಲ್ಲಿ ಅವನು ಕೂಡ ಇವಾಗ ಆ ಹೀಲಿಂಗ್ ಪವರ್ ಬಂದಿದೆ. ಆ ಹೀಲ್ ಮಾಡಿದ್ರೆ ತಮ್ಮ ತಾಯಿಗೆ, ತಮ್ಮ ತಂದೆಗೆ, ಮತ್ತೆ ಕೆಲವು ಅವರು ಇದು ಸ್ಪಿರಿಚುಯಾಲಿಟಿ ಪ್ರಾಬ್ಲಮ್ ಇರೋ ಅವ್ರಿಗೆ ನೀರ್ ಮೇಲೆ ಮೆಡಿಟೇಟ್ ಮಾಡಿ ಅವನು ಬರೀ ನೀರಿಂದಾನೆ ಅವನು ಗುಣಪಡಿಸ್ತಾ ಅವನೇ ಎಷ್ಟೋ ಹೆಚ್ಚಿಗೆ ಬಂದಿದ್ದಾನೆ ಮೆಡಿಟೇಷನ್ ಅಲ್ಲಿ. ಅದಕ್ಕೂ ಬೇಡ ಮಾಡಿಸ್ಕೊಡಿ, ಈಗ್ಲೇ ಮಾಡ್ಬಿಡಪ್ಪ, ಹಿಂದೆದಿಂದ ಅಲ್ಲಿಂದಾನೆ ಬಾಬಾ ಅವರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಮಾತಾಡಿ, ಜೋರಾಗಿ ಮಾತಾಡಿ. ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ. ತಮ್ಮ ಹೆಸರು? ಅಶೋಕ್ ಅಂತ ರೀ, ಯಾದಗಿರಿ. ಏನ್ ಸಮಸ್ಯೆ ಅಶೋಕ್? ಸರ್ ನನಗೆ ಉಬ್ಬಸ ಇದೆ ಸರ್. ಉಬ್ಬಸ ಇದೆ, ಎಷ್ಟು ವರ್ಷದಿಂದ? ಇದು 2 ವರ್ಷದಿಂದ ಐತ್ರಿ ಸರ್, 2-3 ವರ್ಷದಿಂದ ಐತೆ. ಒಂಥರ ಅದು TB ಆಗಿದೆ ಅಂತ ಇದು ಮಾಡಿದ್ರು. ಟಿವಿ ಇದ್ರೂ ಪರವಾಗಿಲ್ಲ ಸ್ವಾಮಿ, ಇಲ್ಲಿ ಕ್ಯಾನ್ಸರ್, HIV ಏಡ್ಸ್ಗೆ ಬಂದು ಏಡ್ಸ್ ಆಗಿದ್ರು ಇಲ್ಲಿ ಕ್ಯೂರ್ ಆಗ್ತಾ ಇದೆ. ಸೊ ಟಿವಿ ಇದ್ರೆ ದೊಡ್ಡ ಕಾಯಿಲೆ ಇಲ್ಲ ಅದು. ತಾವು ಅದಕ್ಕೆ ಹೆದರ್ಕೋಬೇಡಿ. ರಿಪೋರ್ಟ್ ಗಳನ್ನ ತಗೊಂಡು ಮೈಸೂರಿಗೆ ಬನ್ನಿ, ನೋಡವ. ರಿಪೋರ್ಟ್ ಗಳಲ್ಲಿ ಏನು ಸರಿ ಕಾಣಿಸಿಲ್ಲ ಅಂದ್ರೆ ನಾಡಿ ಹಿಡಿದು ನೋಡ್ತೀವಿ, ನೋಡ್ಬಿಟ್ಟು ನಿಮ್ಗೆ ಏನು ಔಷಧಿ ಕೊಡಬೇಕು, ಮದ್ದು ಕೊಡಬೇಕು ಅದ್ ಕೊಡ್ತೀವಿ. ದೇವ್ರಿದ್ದಾನೆ, ಗುಣ ಆಗ್ತೀರಾ. ಎಸ್ ಲಕ್ಷ್ಮಿ ಅಮ್ಮ, ಒಂದು ನಂಬಿಕೆ ಅಂತ ಇರಬೇಕಾಗತ್ತೆ. ಈ ನಂಬಿಕೆ ಬಹಳಷ್ಟು ನಮ್ಮ ಮಾನಸಿಕವಾಗಿರ್ತಕ್ಕಂಥ ದೈಹಿಕ ಸಮಸ್ಯೆಗಳನ್ನ 50% ಅಲ್ಲೇ ಕ್ಯೂರ್ ಮಾಡಿಬಿಡುತ್ತೆ. ನಿಮ್ಮ ವಿಚಾರಕ್ಕೆ ಬಂದ್ರೆ, ಯಾಕಂದ್ರೆ ಈ ಏಜು, ಈ ತರದ ಕಾಯಿಲೆಗಳು, ಈ ಒಂದು ಕಡೆಯಲ್ಲಿ ಸಮಸ್ಯೆಗಳು, ವೈಯಕ್ತಿಕವಾಗಿ ಸಮಸ್ಯೆ, ಒಂದು ಕಡೆಯಲ್ಲಿ ನೀವು ಹೇಳ್ದಂಗೆ ವಿಟಮಿನ್ ಎಂ ಖಾಲಿ ಆಗ್ತಾ ಹೋಗುತ್ತೆ, ಇನ್ನೊಂದು ಕಡೆಯಲ್ಲಿ ಗೊತ್ತಾದ್ರೆ ಯಾರ್ಯಾರು ಏನ್ ಅಂದ್ಕೊಳ್ತಾರ ಅನ್ನುವಂಥದ್ದು. ಇದೆಲ್ಲದ ನಡುವೆ ಒಂದು ಡಿಸಿಷನ್ ತಗೊಳ್ಬೇಕಾದಂತ ಸ್ಥಿತಿಯಲ್ಲಿ ನಾವೇ ಇರ್ತೀವಿ. ಪೇಷಂಟ್ ಆದ್ರೆ, ಯಾಕಂದ್ರೆ ಆ ನೋವು ನಮಗೆ ಗೊತ್ತಿರುತ್ತೆ ಹೊರತು ಬೇರೆ ಯಾರಿಗೂ. ಸೊ ಏನ್ ಅನಿಸ್ತಾ ಇತ್ತು ನಿಮಗೆ ಅಂತ? ಯಾಕಂದ್ರೆ ನಾನು ಬಹಳಷ್ಟು ಜನ ಪೇಷಂಟ್ ಈ ಪ್ರಶ್ನೆ ಕೇಳ್ತೀನಿ. ಎಲ್ಲೋ ಒಂದು ರೀತಿಯಲ್ಲಿ ನಾನಿವತ್ತು ಕೆಲವು ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಕೇಳ್ತಾರೆ, ಅವ್ರು ಹೇಗೆ ಮುಸ್ಲಿಮ್ರು ತಗೊಳ್ಬಹುದಾ, ಗುಣ ಆಗತ್ತಾ ಅಂತ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಂಬಿಕೆ ಹೋಗ್ರಿ, ಇಲ್ಲ ಬಿಟ್ಬಿಡ್ರಿ ಅಂತ. ನಿಮ್ ಈ ವಿಚಾರ ನೀವೇನ್ ಹೇಳಕ್ ಬರ್ತಾರೆ? ಯಾಕಂದ್ರೆ ಒಬ್ಬ ಟೀಚರ್ ಆಗಿ ನಿಮ್ಮನ್ನ ನೋಡುವಂತ ಒಂದು ಸ್ಥಾನ, ಒಂದು ಜವಾಬ್ದಾರಿ, ಒಂದು ಗೌರವದ ಸ್ಥಾನ ಅದು ಬೇರೆ ಆಗಿರುತ್ತೆ. ನಿಮ್ಮ ಮಾತನ್ನ 1000 ಜನ ನಂಬ್ತಾರೆ. ನಾನು ಹೇಳೋ ಮಾತನ್ನ ನಂಬಬೇಕಾಗಿಲ್ಲ. ಆ ಮಾತನ್ನ ನಿಮ್ಮ ಬಾಯಿಂದ ಬಂದಾಗ ಅದಕ್ಕೊಂದು ತೂಕ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವೇನ್ ಹೇಳ್ತೀರಿ ಮೇಡಮ್? ಅಂದ್ರೆ ಮೊತ್ತ ಮೊದಲು ಬಾಬಾರವರ ವಿಷಯ ಗೊತ್ತಾದಾಗ ಸ್ವಲ್ಪ ನಾವು ಹೆಚ್ಚು ಪ್ರಚಾರ ಮಾಡಲಿಲ್ಲ. ಯಾಕಂದ್ರೆ ನಂಬಿಕೆ ಅಂತ ಇದ್ರೂ ಕೂಡ ನಾವು ಅದನ್ನು ಪ್ರಚಾರ ಮಾಡಿದ್ರೆ ನಾಳೆ ಏನಾದ್ರೂ ಅವರಿಗೆ ಅದರಿಂದ ಏನು ಗುಣಮುಖ ಆಗ್ಲಿಲ್ಲ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ನಾವು ಅಲ್ಲಿಗೆ ಹೋದೆವು, ನಮ್ಮ ಹಣ ಖಾಲಿ ಆಯ್ತು ಅಂತ, ಅಂತಹ ಭಾವನೆ ಬರಬಾರ್ದು ಎನ್ನುವಂತಹ ದೃಷ್ಟಿಯಿಂದ ನಾವು ಇಷ್ಟವರೆಗೆ ಯಾರಿಗೂ ಪ್ರಚಾರ ಮಾಡಲಿಲ್ಲ. ಈಗ 1-1.5 ತಿಂಗಳು ಅಥವಾ 2 ತಿಂಗಳು ನೋಡಿಕೊಂಡು ಮುಂದೆ ಇವರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ನಮ್ಗೆ ಭಾವನೆ ಇದೆ. ಆದ್ರೂ 1-2 ಕಡೆಯಲ್ಲಿ ನಾವು ಈಗಾಗಲೇ ನಮ್ಮ ಹತ್ತಿರದ ಸಂಬಂಧಿಕರಿಗೆ ಹೇಳಿದ್ದೇವೆ. ಮತ್ತೆ ವಿಟಮಿನ್ ಹೇಳಿದ್ರೆ ನಾನೀಗ ಖಾಲಿ ಆದ್ರೂ ಕೂಡ ನನ್ನ ಮನೆ ಆಗೋದು ಇಂಪಾರ್ಟೆಂಟ್. ಗುಣ ಆದ್ಮೇಲೆ ಮತ್ತೆ ವಿಟಮಿನ್ ಎಂ ಅನ್ನು ದುಡಿಯುವಂತ ಸಾಮರ್ಥ್ಯ ಸಾಮರ್ಥ್ಯ ಏನಿಲ್ಲ ಅಂತ ಅದನ್ನ ನಾವು ನೋಡಿಕೊಳ್ಬಹುದು. ನಿಮ್ಗೆ ಹೇಳ್ತಾರಲ್ಲ, ಇದಕ್ಕಿಂತ ಮುಂಚೆ ವಿಟಮಿನ್ ಎಂ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಒಮ್ಮೆ ಫಸ್ಟ್ ಟೈಮ್ ನಾನೇ ಹೋದಾಗ ಯಾರೋ ಒಬ್ರು ಬೆಳಗಾವದವ್ರು ಬಂದಿದ್ರು. ಅವು ಈ 2 ಪೇಷಂಟ್ ಇಲ್ಲ, ನನಗೆ ಗೊತ್ತಿರ್ಲಿಲ್ಲ, ನಾನು ಕಡಿಮೆ ತಂದಿದ್ದೇನೆ, ಕೊಡಮ್ಮ ಇದ್ದಷ್ಟು ಕೊಟ್ಟೋಗು. ಮತ್ತೆ ಇದು ದೊಡ್ಡ ಮನಸ್ಸಲ್ವಾ? ಫ್ರೀ ಟ್ರೀಟ್ಮೆಂಟ್ ಕೂಡ ಕೊಡ್ಸಿದೀವಿ ನಾವು. ಅಲ್ಲ ಅದು ಇದು ನಿಮ್ಗೆ ಗೊತ್ತಿಲ್ಲ, ಮಂಗಳೂರಿನಲ್ಲಿ ಕ್ಯಾಂಪ್ ಕೂಡ ಮಾಡಿದ್ದಾರೆ. ಕೊಡು ಹೀಗೆ ಕೊಡು ಅಂತ ಮಾಡಿದ್ದಾರೆ ಒಂದು 4 ಮಂತ್ ಅದು ನಮ್ಗೆ ಒಂದು
1.5 ತಿಂಗಳ ನಂತರ ಗೊತ್ತಾಯ್ತು ಮಂಗಳೂರಿಗೆ ಬಂದಿದ್ರು ಅಂತ. ಆ ಪೂರ್ತಿ ಟೈಮಲ್ಲೇ 2 ದಿವಸ ನಮ್ಗೆ ಇದ್ದಿದ್ದು. ಗೊತ್ತಾರೆ, ನಾವು ಆಗ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇವೆ. ಇವ್ರು ಆ ತರದ ಕ್ಯಾಂಪ್ಗಳ ನಿಮ್ಮೇಲೆ ಮಾಡ್ಬೇಕು ಅಂತೀರಿ? ಈ ಸಕ್ಕರೆ ಕಾಯಿಲೆ, ಥೈರಾಯ್ಡ್, ಬಿಪಿ, ನಮ್ಮಂತ ಎಷ್ಟೋ ಸ್ವಾಮಿ ಇಲ್ಲಿ ಪೇಷಂಟ್ಗಳಿಗೆ ಮೈಸೂರು ಬೆಂಗಳೂರೇ ಈಗ ನಮ್ಗೆ ಆಗ್ತಾ ಇಲ್ಲ. ನಾನು ಬೆಂಗಳೂರ್ದು ಮಿಸ್ಟರ್ ಇಮ್ರಾನ್ ನೋಡ್ಕೋತಾರೆ. ಇಮ್ರಾನ್ ಅವ್ರಿಗೆ ಅವ್ರ ಮೇಲೆ ಭಾರ ಇಡ್ತಾ ಇದ್ದೀವಿ. ಮೈಸೂರಿಗೆ ನಮ್ ತಮ್ದಿರು ಇದಾರೆ, ನಮ್ ಮನೆಯವ್ರು ಇದಾರೆ, ಅವ್ರ ಮೇಲೆ ಭಾರ ಇಟ್ಟು ನಾನೇ ಹೋಗ್ತಾ ಇದ್ದೀನಿ. ನೀವು ದುಬೈಯಲ್ಲಿ? ಇಲ್ಲ, ನಾವೊಂದ್ ದಿನ ಕೇಳ್ತಾ ಇದ್ದೇವೆ ವೀಕ್ಲಿ. ಏನು ಅಂತ? ನಮ್ ಸೈಡ್ ಬನ್ನಿ ಅಂತ. ಇಲ್ಲ, ಬಿಡೋದು ಯಾರು ಅಂತ ಬೇಕಲ್ಲ, ಹೋಗ್ಬಿಟ್ಟೆಲ್ಲ ಮನೆ ಅಂತ ಟಮಟೆ ಹೊಡಿಯೋದು ಅಷ್ಟೇ. ಇನ್ ಯಾರು ಬಿಡ್ತಾರ ದುಬೈಗೆಲ್ಲ ಹೋಗಕ್ಕೆ? ಇಷ್ಟು ಜನರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಅಂತ ಗೊತ್ತಾದಾಗ ಯಾರು ಬಿಡ್ತಾರಲ್ವಾ? ಸೊ ಇಮ್ರಾನ್ ಅಲ್ಲಿ ಇರ್ಲಿ. ಇಲ್ಲ, ದುಡ್ಡಿನ ಆಸೆ ಇದ್ದಂಗಿಲ್ಲ ಅನಿಸ್ತಿದೆ. ಯುವರ್ ರೈಟ್, 100%. ಐ ಅಗ್ರಿ ವಿತ್ ಯು ಸರ್. ದುಡ್ಡಿನ ಆಸೆ ಇದ್ದದ್ದೇ ಹೌದಾಗಿದ್ರೆ ಅವರು ಕ್ಯಾನ್ಸರ್ ಹೋಗ್ಬೇಕಾಗಿತ್ತು, ತಗೊಳ್ಬಹುದು. ಈಗ ನಿಮ್ಮ ಒಂದು ಮಾತು ಕೇಳಿ 10 ಜನ ಕ್ಯಾನ್ಸರ್ ಪೇಷಂಟ್ ಬಂದಾಗ ಅಲ್ಲಿ ಚಾರ್ಜ್ ಮಾಡಬಹುದು ಅವ್ರು ಬೇಕಿದ್ರೆ. ಬೇಕಾದಷ್ಟು ಮಾಡಬಹುದು, ಲಕ್ಷ ಗಟ್ಟಲೆ ಕೊಟ್ಟು ಬಂದಿರ್ತಾರೆ. ಇಲ್ಲಿ ಒಂದು 5,000, 6,000, 7,000 ಅದನ್ನ ಕೊಡೋಕು ಅಂತಾರೆ ಗುರುವೆ. ಅದ್ರ ಕೊಡೋಕು ಅಲ್ಲಿ ತತ್ತವ್ರು ಇದ್ದಾರೆ. ಲೈವಲ್ಲಿ ಕಾಲ್ ಮಾಡ್ಕೊಂಡು 6,000 ತಗೋತಾರೆ, 7,000 ತಗೋತಾರೆ. ಅದಕ್ಕೆ ಮುಂಚೆ 5-6 ವರ್ಷ ಲಕ್ಷ ಗಟ್ಟಲೆ ಖರ್ಚು ಮಾಡಿರ್ತೀರಿ, ಇಲ್ಲಿ 6,000 ಕೊಡ್ಲಿಕ್ಕೆ ನೀವು ಹೇಳ್ತೀರಿ. ಮತ್ತೆ ಹಂಗಂದ್ರೆ ಹೇಗೆ? ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಹಲೋ, ಮಾತಾಡಿ, ಕೇಳಿಸ್ತಾ ಇದೆ ಸರ್. ನನ್ನ ಹೆಸರು ಸೋಮಯ್ಯ ಅಂತ. ಮಾತಾಡಿ. ಬಾಬಾ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಸರ್, ನನ್ನ 51 ವರ್ಷ. ನನಗೆ ಶುಗರ್ ಇದೆ ಸರ್. ನನಗೆ ಆಯ್ತು, ಓಕೆ. ಏನೇನು ಮೆಡಿಸಿನ್ ತಗೊಳ್ತಿದ್ರು ಏನು ಕಡಿಮೆ ಏನು ಆಗ್ತಾ ಇಲ್ಲ. ಇನ್ಸುಲಿನ್ ತಗೋತಾ ಇದ್ದೀರಾ ತಾವು? ಏನ್ ಸರ್? ಇನ್ಸುಲಿನ್ ತಗೋತಾ ಇದ್ದೀರಾ? ಅವು ಇನ್ಸೂರೆನ್ಸ್ ತಗೊಳ್ತಿಲ್ಲ ಸರ್, ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ. ಊಟಕ್ಕಿಂತ ಮುಂಚೆ ಎಷ್ಟಿದೆ, ಊಟ ಆದ ನಂತರ ಎಷ್ಟಿದೆ ಸ್ವಾಮಿ? ಅದು ಊಟಕ್ಕೆ ಮೊದಲು 280, 250 ಮೇಲೆ ಇದೆ. ಊಟ ಆದ್ಮೇಲೆ 350 ಈಗ ಇದೆ. ಇದು ಏನ್ ದೊಡ್ಡ ಕಾಯಿಲೆ ಇಲ್ಲ. ತಾವು ಮೈಸೂರಿಗೆ ಬನ್ನಿ, 2 ವಾರದಲ್ಲೇನೆ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ. 3 ವಾರದಲ್ಲಿ ನಿಮ್ ದೇಹಕ್ಕೆನೆ ಗೊತ್ತಾಗತ್ತೆ ಎಷ್ಟು ಕ್ಯೂರ್ ಆಗಿದ್ದೀರಾ ಅಂತ. ಯಾಕಂದ್ರೆ ಶುಗರ್ ಕಾಯಿಲೆ ಅವರು ಒಂದು ಕಂಪ್ಲೇಂಟ್ ಮಾಡ್ತಾರೆ, ಬಾಬಾ ನಿಮ್ಮ ಔಷಧಿ ತಗೊಂಡ ಮೇಲೆ ನಾವು ದಪ್ಪ ಆಗ್ಬಿಡ್ತೀವಿ ಅಂತ. ಅವ್ರಿಗೆ ಒಂದು ಸೈಂಟಿಫಿಕ್ ಎಫೆಕ್ಟ್ ಗೊತ್ತಿಲ್ಲ. ಶುಗರ್ ಹೆಚ್ಚಿಗೆ ಹೆಂಗ್ ಆಗತ್ತೆ ಹಂಗಂಗ್ ಮನುಷ್ಯ ಸಣ್ಣ ಆಗ್ತಾ ಇರ್ತಾನೆ, ವೇಟ್ ಲಾಸ್ ಆಗತ್ತೆ ಅವನು. ಕಾಲಲ್ಲೆಲ್ಲ ಚುಚ್ಚಿದಾರ, ಅದಕ್ಕೆಲ್ಲ ಇದೆ ಸ್ವಾಮಿ. ತಾವು ಮೈಸೂರಿಗೆ ಬನ್ನಿ ಔಷಧಿ ತಗೊಳ್ಳಿ. ಎರಡನೇದು ಔಷಧಿ ತಗೊಂಡ ಮೇಲೆ ಏನಾಗುತ್ತೆ, ರಿಪೋರ್ಟ್ ತರಬೇಕಾಗತ್ತೆ. FBS, PPBS, HbA1c ಮಾಡಿಸ್ಕೊಂಡು ತಾವು ಮೈಸೂರಿಗೆ ಬನ್ನಿ ಔಷಧಿ ತಗೊಳ್ಳಿ. ಅದಕ್ಕೆ ಗುಣ ಆಗೋ ಔಷಧಿ ಕೊಡ್ತೀವಿ. ಇದೆ ಈಗ ಹೊಸ ಮದ್ದಿನ ಪ್ರಕಾರ 1 ಮಂತ್ ಅಲ್ಲಿ ಮತ್ತೆ ಲೈಫ್ ಅಲ್ಲಿ ರಿಟರ್ನ್ ಬರೋದೇ ಇಲ್ಲ. ಹೌದು. ಇದು ಏನಾಗತ್ತೆ ಅಂದ್ರೆ ಶುಗರ್ ಹೆಂಗೆ ಕಡಿಮೆ ಆಗತ್ತೆ ಹಂಗ್ ವೇಟ್ ಗೇನ್ ಆಗತ್ತೆ. ಓಕೆ. ಶುಗರ್ ಕಂಟ್ರೋಲ್ಗೆ ಬಂದ್ರೆ ವೇಟ್ ತಿರ್ಗಾ ವಾಪಸ್ ಗೇನ್ ಆಗಕ್ ಶುರು ಆಗತ್ತೆ. ಅದಕ್ಕೆ ಏನ್ ಅನ್ಕೋತಾರೆ ಅಂದ್ರೆ ಔಷಧಿ ಇಷ್ಟೊಂದು ಔಷಧಿ ಕುಡ್ದಿ ನಾವು ದಪ್ಪ ಹೊಟ್ಟೆ ಬಂತು ಈಗ ಅಂತ. ಹೊಟ್ಟೆ ಬಂತು ಅಂತ ಹೊಟ್ಟೆ ತೆಗೆಯೋದು ಔಷಧಿ ಇದೆ ಮಾಡಿದ್ನಲ್ರಿ. ನಿಮ್ಗೆ ಏನೇನು ಪತ್ತೆ ಹೇಳಿದ್ರು ರಮಣ? ಪತ್ತೆ ಅವರು ನಾನ್ ವೆಜ್ ತಗೊಂಡ್ರೆ, ನಾವಂತೂ ನಾನ್ ವೆಜ್ ಮುಟ್ಟೋದನೇ ಇಲ್ಲ ಸ್ವಾಮಿ. ವೆಜಿಟೇರಿಯನ್ ಬರ್ಲಿ, ನಾನ್ ವೆಜ್ ಅವರು ಬರ್ಲಿ, ಯಾರಾದ್ರನ್ನ ಬರ್ಲಿ, ನಮ್ಗೆ ಹೇಳೋ ಕರ್ತವ್ಯ ಈ ಪದಾರ್ಥ ತಗೋಬೇಕು, ಈ ಪದಾರ್ಥ ತಗೋಬಾರ್ದು ಅಂತ. ತಾವು ಲಿಂಗಾಯತರು, ತಾವು ಬ್ರಾಹ್ಮಿಣ್ಸರು, ನಾನು ಇಷ್ಟಲಿಂಗ ಬಗ್ಗೆ ಮೆಡಿಟೇಷನ್ ಕೂಡ ಹೇಳಿದೀವಿ. ನಮ್ಗೂನು ಗೊತ್ತು. ನಮ್ ಮನೆಯಲ್ಲಿ ಇವ್ರಿಗೇನೆ ಅಂತ ಬರೋ ಅವ್ರ ಪೇಷಂಟ್ಗಳಲ್ಲಿ ಹಿಂದೂ ಜನ ಜಾಸ್ತಿ ಇರ್ತಾರೆ ಅಂತ. ಅದಕ್ಕೋಸ್ಕರನೇ ನಾವು ಸಪ್ರೇಟ್ ಆಗಿ ಕುಕಿಂಗ್ ಅವ್ರಿಗೆ ಬೇರೆ ಮಾಡ್ತೀವಿ. ಬೇರೆ ಕುಕಿಂಗ್ ಮಾಡಿ ಪ್ಯೂರ್ ವೆಜ್ ಮಾಡಿ ಅವ್ರಿಗೆ ಮಧ್ಯಾಹ್ನದ ಊಟ ಕೊಡ್ತೀವಿ. ಯಾಕಂದ್ರೆ ಎಲ್ಲಿಂದ ಎಷ್ಟೆಷ್ಟು ದೂರದಿಂದ ಬರ್ತಾರೋ ಅಂತ ಮಧ್ಯಾಹ್ನ ಕೊಡೋ ಊಟ ಪ್ಯೂರ್ ವೆಜ್ ಮಾಡಿಸ್ತೀವಿ ನಾವು. ನಿಮ್ಮ ಇದರಲ್ಲಿ ಅದ್ರ ಪಾತ್ರೆ ಗಿತ್ರಿ ಎಲ್ಲ ಬೇರೆ ಮಡಗಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಕೊಡ್ತೀವಿ. ಅದ್ರದ್ದು ಏನ್ ಚಾರ್ಜಸ್ ಮಾಡಲ್ಲ, ದುಡ್ಡು ತಗೋತಾ ಇಲ್ಲ ಅದ್ರದ್ದು. ಆ ಸಿಸ್ಟಮ್ ಬೆಂಗಳೂರಿನಲ್ಲಿ ಇರಲ್ಲ, ಸಾರಿ. ಯಾಕಂದ್ರೆ ಇಲ್ಲಿ ನಮ್ ತಾಯಿ ನಮ್ ತಂಗಿಗಳೆಲ್ಲ ಇಲ್ಲ. ಅಲ್ಲಿ ನಮ್ ತಾಯಿ ನಮ್ ತಂಗಿಗಳು ಮತ್ತೆ ಒಬ್ರು ಕುಕ್ ಇದಾರೆ, ಅವ್ರು ಎಲ್ಲಾರು ಸಪ್ರೇಟ್ ಆಗಿ ವೆಜ್ ಪ್ಯೂರ್ ವೆಜ್ ಮಾಡಿ ಕೊಡ್ತಾರೆ. ಒಳ್ಳೆ ಹೋಟ್ಲ್ ಇದೆ, ಆರ್ಡರ್ ಕೊಡಬಹುದು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಳ್ಳೊಳ್ಳೆ ಹೋಟ್ಲ್ ಇದೆ. ಒಳ್ಳೆ ಹೋಟೆಲ್. ಆಯ್ತು ಸ್ವಾಮಿ, ಹಂಗ ನಿಮ್ಗೆ ಚಾರ್ಜ್ ಮಾಡ್ತೀನಿ ಅದ್ರದ್ದು. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ, ಜೋರಾಗಿ ಮಾತಾಡಮ್ಮ, ಟಿವಿ ಮ್ಯೂಟ್ ಮಾಡಿ ಮಾತಾಡಿ. ತಮ್ಮ ಹೆಸರು? ತಾಯಿ ಹೆದರ್ಕೋಬೇಡಿ, ನೇರವಾಗಿ ಮಾತಾಡಿ ಹೇಳಿ. ಮತ್ತೆ ಟಿವಿ ನೋಡ್ಕೊಂಡು ಏನಿಲ್ಲ, ದೂರ ಬಂದು ಮಾತಾಡಿ. ಬನ್ನಿ ಟಿವಿ ಮ್ಯೂಟ್ ಮಾಡಿ ಪಕ್ಕ ಬೇಗ ಬನ್ನಿ, ಆಯ್ತಾ? ತಮ್ಮ ಹೆಸರಮ್ಮ? ಲೈನ್ ಕಟ್ ಆಗತ್ತೆ.
ಓಕೆ, ಲೈನ್ ಕಟ್ ಆಗಿದೆ. ಲಕ್ಷ್ಮಿ ಅಮ್ಮ, ನಿಮ್ಗೆ ಏನೇನು ಪತ್ತೆ ಆಯ್ತು ಅಮ್ಮ? ನಿಮಗೆ ಗ್ಯಾಸ್ಟ್ರಿಕ್ ವಸ್ತುಗಳನ್ನು ಯಾವ್ದು ತಿನ್ನಬಾರ್ದು. ಅಲಸಂದೆ ಬೀಜ, ಆಮೇಲೆ ಆಲೂಗಡ್ಡೆ, ಮಜ್ಜಿಗೆ, ಮೊಸರು, ಹಾಲು, ಹಾಲಿನಿಂದ ಆದಂತಹ ಎಲ್ಲಾ ಉತ್ಪನ್ನಗಳನ್ನು ಬಿಟ್ಟು ಬಿಡ್ಬೇಕು ಅಂತ ಹೇಳಿದ್ರು. ಆದ್ರೆ ನನ್ಗೆ ತುಂಬಾ ಬೇರೆ ಯಾವುದೇ ವಸ್ತುಗಳನ್ನಾದ್ರೂ ನಾನು ಬಿಡ್ತೇನೆ, ಹಾಲು ಮಜ್ಜಿಗೆ ಬಿಡೋದು ತುಂಬಾ ಕಷ್ಟ. ಇವಾಗ ಅದೇನಿಲ್ಲ, ಇವಾಗ ಹೊಸ ಔಷಧಿ ನಾವು ಚೇಂಜಸ್ ಮಾಡಿದ್ದೇವಲ್ಲ, ಅದ್ರಲ್ಲಿ ಹಾಲು ಮೊಸರು ಮಜ್ಜಿಗೆ ತಗೋಬಹುದು, ಏನಿಲ್ಲ, ಬೇರೆ ಎಲ್ಲಾ ಐಟಮ್ ತಿನ್ಬಹುದು, ನೋ ಪ್ರಾಬ್ಲಮ್. ಹೊಸ ಔಷಧಿ ಮಾಡಿದೀವಿ, ಆ ಹೊಸ ಪ್ರೊಸೀಜರ್ ನಾವು 1,000 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದೀವಿ ಅಂತ ನಾನು ಹೇಳಿದ್ದೆ. ದತ್ತೇಶ್ವರ ಬೆಟ್ಟದಿಂದ ಗಿಡ ಮುಡ್ಕ ತಂದಿ ನಾವು ಮಾಡೋದು. ಈ ನಮ್ಗೆ ಅಲ್ಲಿಂದ ಕಾಡ್ ಕುರುಬರು ತಗೊಂಡ್ ಬಂದ್ ಕೊಡ್ತಾ ಇದ್ರು. ಇವಾಗ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾವ್ರೆ. ಸೊ ಹಾಗಾಗಿ ಇದು ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಎಕ್ಸ್ಟ್ರಾ ಆಗಬಹುದು. ರಿಸಲ್ಟ್ ಕೂಡ ಬೇಗ ಸಿಗುತ್ತೆ. ರಿಸಲ್ಟ್ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿರ್ಗಾ ಪದೇ ಪದೇ ಬರೋ ಕ್ಯಾನ್ಸರ್ ಕಾಯಿಲೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿರ್ಗಾ ಪದೇ ಪದೇ ಬರೋ ಕಾಯಿಲೆಗಳಿಗೆ ಎಲ್ಲ 8,000 9,000ದಲ್ಲಿ ನಿಮ್ಗೆ ಕ್ಯೂರ್ ಆಗ್ತಾ ಇದೆ, ತಿರ್ಗಾ ಬರಲ್ಲ, ಜೀವನ್ ಸಮೇತ ಬರಲ್ಲ. ಅದಕ್ಕೆ ಅಳದ್ರೆ ನಾನು ಏನು ಮಾಡಕ್ಕಾಗಲ್ಲ. ಸೊ ಕ್ಯಾನ್ಸರ್ ಮತ್ತೆ HIV ಪೇಷಂಟ್ ಗಳನ್ನ 8,500 ಅಂತ ಹೇಳಿದ್ವಿ. ಇವಾಗ ಈ ಬೆಂಗಳೂರು ಆದ್ಮೇಲೆ GST ಬಂದ ಮೇಲೆ ನಾವು ಕೂಡ ಬೇಕಾದ್ರೆ ಬಂದು ಟಿನ್ ನಂಬರ್ ಇದೆ ನೋಡಬಹುದು. ನಾವು ಕೂಡ GST ಗೆ ಅಪ್ಲೈ ಮಾಡಿದೀವಿ, ಆ GST ಬಂದಾಯ್ತು, ನಾವು ಕೂಡ ಕಟ್ಟಬೇಕಾಗತ್ತೆ. ನಾವು ಟ್ರಾನ್ಸಾಕ್ಷನ್ ಅಮೌಂಟ್ ಗೆ ದುಡ್ಡು ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಅದ್ ಚಾರ್ಜಸ್ ನಾನು ನನ್ನ ಮೇಲೆ ಹಾಕೊಳ್ಳಲ್ಲ. ಸೊ ಅದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾಡ್ತೀವಿ. ಆಮೇಲೆ ಇವ್ರು ಹೇಳಿದ್ರು ಏನೋ ಎನರ್ಜಿ ಇದೆ ಏನೋ ಅಂತ, ಅದಕ್ಕೆ ನೆಕ್ಸ್ಟ್ ವೀಕ್ ಅದರ ಬಗ್ಗೆ ಮಾತಾಡವ. ಮೆಡಿಟೇಷನ್ ಮಾಡ್ತಾ ಇರೋರು ಮತ್ತೆ ನಮ್ಮ ಹತ್ರ ಮೆಡಿಟೇಷನ್ ಕಲಿತಾ ಇರೋರು, ಇಲ್ಲಾದ್ರೆ ಬೇರೆ ಸದ್ಭಾವನೆ ಮೆಡಿಟೇಷನ್ ಇಡೋರು ಅಂತದವ್ರಿಗೂ ಒಂದ್ ಒಳ್ಳೆ ಸುದ್ದಿ ತಂದಿದ್ದೀವಿ. ಒಂದು ನಾವು ಪರ್ಫ್ಯೂಮ್ ಮಾಡಿದ್ದೀವಿ. ಆ ಪರ್ಫ್ಯೂಮ್ಗೆ ನಾವು ಇವತ್ತು ಈ ರಾತ್ರಿ ಚಂದ್ರಗ್ರಹಣ ಇದೆಯಲ್ಲ, ಈ ಚಂದ್ರಗ್ರಹಣದಲ್ಲಿ ಅದಕ್ಕೆ ಚೇಂಜಸ್ ಮಾಡ್ತೀವಿ. ಅದರಲ್ಲಿ ಒಂದ್ ಚೇಂಜಸ್ ಬರುತ್ತೆ. ಅದು ಮೆಡಿಟೇಷನ್ ಮಾಡೋರು ಹಚ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಅದರಿಂದ ಬೇಗನೆ ಅವ್ರಿಗೆ ಪಾಸಿಟಿವ್ ಎನರ್ಜಿ ಬರೋದು, ಅವರ ಸರ್ಕಲ್ ಮತ್ತೆ ಅವ್ರಲ್ಲಿ ಇರೋ ಔರಾಸು ಚಕ್ರಾಸ್ ಎಲ್ಲ ಜಾಗೃತ ಆಗೋದು, ಅವ್ರಿಗೆ ಮೆಡಿಟೇಷನ್ಗೆ ಕಾನ್ಸಂಟ್ರೇಟ್ ಬರಕ್ಕೆ ಎಲ್ಲ ಒಂದ್ ಪರ್ಫ್ಯೂಮ್ ಮಾಡಿದೀವಿ. ಬೇಕಾದ್ರೆ ಅದನ್ನು ಕೂಡ ತಗೋಬಹುದು. ಇವಾಗ ಅದು 1 ತಿಂಗಳಿಂದ ಇವರು ಹಾಲು ಮಜ್ಜಿಗೆ ಅಂತ ತಗೊಳ್ಬಾರಂತ. ಹುಟ್ಟಿದ ಆರೋಗ್ಯದಿಂದ ನಾನು ಹಾಲು ಮಜ್ಜಿಗೆ ಬಿಟ್ಟವಳೇ ಅಲ್ಲ. ಆದ್ರೆ ಇವರು ಹೇಳಿದ ಪ್ರಕಾರ, ಅವರು ಹೇಳಿದ ಹಾಗೆ ಹಾಲು ಮಜ್ಜಿಗೆ ಎಲ್ಲ ಬಿಟ್ಟಿದ್ದೇನೆ. ಈಗ 1 ವಾರ ನಮ್ಮ ಯಜಮಾನರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ನಂತರ ಅದೊಂದು ಕೇಳ್ಬಿಡು, ತಗೊಳ್ಬಹುದಾ ಅಂತ ಹೇಳಿ ಕೇಳಿಬಿಡು ಅಂತ ಹೇಳಿದ್ದೆ. ಆದ್ರೆ ಸ್ವಲ್ಪ ತಗೊಳ್ಬಹುದು. ಈಗ 2-3 ದಿನದಿಂದ ಪುನಃ ಬಿಟ್ಟಿದ್ದೇನೆ. ಬಿಟ್ಟಿದ್ದೇನೆ. 2 ದಿವಸ ತಗೊಂಡೆ. ಆಮೇಲೆ ಅವರು ಹೇಳುದು ನಮ್ಮ ಆರೋಗ್ಯಕ್ಕೆ ಆಗಿ ತಾನೆ, ಅವರಿಗಾಗಿ ಅಲ್ವಲ್ಲ ಅಂತ ಹೇಳಿಕೊಂಡು ಈಗ ಪುನಃ ಇವಾಗ ನ್ಯೂ ಮೆಡಿಷನ್ ಬಂದಿದೆಯಲ್ಲ, ಅದ್ರ ಪ್ರಕಾರ ಹಾಲು ಮೊಸರು ಮಜ್ಜಿಗೆ ಟೀ ಕಾಫಿ ಎಲ್ಲ ಆರಾಮಾಗಿ ಕುಡಿಬಹುದು. ಬರೀ ಆಲೂಗಡ್ಡೆ ಬದನೆಕಾಯಿ ಅಲಸಂದಿ ಕಾಳು ಮತ್ತೆ ಇದು ಇರ್ತದಲ್ಲ ಚಿಕನ್ ಮಟನ್ ಇದೆಯಲ್ಲ, ಅದು ಬಿಡ್ಲೇಬೇಕು. ಯಾಕಂದ್ರೆ ಕೆಲವರು ರೂಢಿ ಆಗ್ಬಿಡ್ತಾರೆ ಅದ್ ತಿಂದಿ ಅದ್ ಯಾಕೆ ಬಿಡಲ್ಲ ಗೊತ್ತಾಗಲ್ಲ. ಸಾಯಕ್ ರೆಡಿ ಇರ್ತಾರೆ, ಆದ್ರೆ ಅದ್ ಬಿಡಕ್ ರೆಡಿ ಇರಲ್ಲ. ನಮ್ಗೆ ಪತಿ ಇರಕ್ ಆಗಲ್ಲ, ನಮ್ಮ ಮಗಳ ಮದುವೆ ಅದ್ ಕೋಳಿ ಕುಕ್ಕು ತಿನ್ಲೇಬೇಕು, ಅದು ಇದು ತಿನ್ಲೇಬೇಕು. ಏನಕ್ಕೂ ಬಾಬಾ ಇದ್ರೆ ನಂಬಿಕೆ ಬಂದ್ಬಿಟ್ಟಿದೆ. ಈಗ 2 ಪೀಸ್ ತಿಂದ್ರೆ ಏನಾಗಲ್ಲ ಅಂತ ಕೂತ್ಕೊಳ್ತೀವಿ, 3 ತಿಂದ್ಬಿಡ್ತೀವಿ, 4 ಪೀಸ್ ತಿಂತೀವಿ. ಖಂಡಿತ ಇದ್ರ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಇವತ್ತು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಚರ್ಚೆನ ಮತ್ತೆ ಮುಂದುವರಿಸ್ತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ರೀ. ತಮ್ಮ ಹೆಸರು ಅಮ್ಮ? ನನ್ನ ಹೆಸರು ನೀಲಮ್ಮ. ಸ್ವಲ್ಪ ಜೋರಾಗಿ ಮಾತಾಡಿ. ಬಾಬಾ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನೀಲಮ್ಮ ಮಾತಾಡಿ. ಹಲೋ. ಹಲೋ, ನಮಸ್ತೆ ರೀ. ಹಾ ನಮಸ್ತೆ, ಹೇಳಿ ಮಾತಾಯಿ. ಈ ನಮ್ಮ ಮನೇಲಿ ನಮ್ ತಾತಗೆ ಅನ್ನನಾದಾಗಿದಾಗೈತ್ರಿ. ಏನೋ ಅನ್ನನಾದ ಒಳಗ್ ಗಂಟಾಗೈತ್ರಿ. ಅನ್ನನಾಳದೊಳಗಡೆ ಗಂಟಾಗಿದೆಯಾ? ಹಿಂಗಾಗಿ ಊಟ ಏನು ಹೋಗೋಲ್ರಿ ಅವ್ರಿಗೆ. ಅಮ್ಮ ತಾಯಿ, ಒಂದ್ ಕೆಲಸ ಮಾಡಿ, ಅವ್ರಿಗೆ ಯಾತಿಗೆ ಗಂಟಾಗಿದೆ, ಏನಕ್ಕೆ ಆಗಿದೆ, ಥೈರಾಯ್ಡ್ ಇಂದ ಆಗಿದೆಯೋ, ಕ್ಯಾನ್ಸರ್ ದಿಂದ ಆಗಿದೆಯೋ, ಅಥವಾ ಗಂಟು ಗಂಟು ಬರ್ತದಲ್ಲ ಅದರಿಂದ ಗಂಟು ಬಂದಿದೆಯೋ ಏನಂತ ಗೊತ್ತಾಗ್ಬೇಕಲ್ಲ ತಾಯಿ. ಹಂಗೆ ಹೆಂಗೆ ಹೇಳಕ್ಕಾಗತ್ತೆ? ಅವ್ರ ರಿಪೋರ್ಟ್ ತಗೊಂಡು ಪೇಷಂಟ್ಗೆ ಕರ್ಕೊಂಡು ಬರಕ್ ಆಗಲ್ಲ ಅಂದ್ರೆ ತಾವು ಬಂದು ರಿಪೋರ್ಟ್ ತೋರಿಸಿ, ಆ ರಿಪೋರ್ಟ್ ನೋಡ್ಬಿಟ್ಟು ನಿಮಗೆ ಏನ್ ಔಷಧಿ ಕೊಡ್ಬೇಕು ಆ ಸಲಹೆ ಕೊಡ್ತೀವಿ. ಸಲಹೆ ತಗೊಳಕ್ಕೆ ಅಲ್ಲಿ ದುಡ್ಡು ತಗೋತಾ ಇಲ್ಲ ನಾವು. ಕನ್ಸಲ್ಟೇಷನ್ ಫೀಸ್ ಯಾರಿಗೂ ಮಡಗಿಲ್ಲ, ಮಡಗೋದೂ ಇಲ್ಲ ನಾವು ಕನ್ಸಲ್ಟ್ ಮಾಡಕ್ಕೆ. ಬಂದು ಕನ್ಸಲ್ಟ್ ಮಾಡ್ಕೊಂಡು ಹೋಗ್ಬಹುದು. ಒಂದ್ಸಲ ಯಜಮಾನ ಕರ್ಕೊಂಡು ಬರಕ್ ಆಗದೆ ಇದ್ರೆ ನೀವು ರಿಪೋರ್ಟ್ ತಗೊಂಡು, ಆಯ್ತಮ್ಮ, ಒಂದ್ಸಲ ಅವ್ರದ್ದು ರಿಪೋರ್ಟ್ ಅನ್ನು ತಗೊಂಡು
ನೀವು ಸಾಧ್ಯ ಆದ್ರೆ ಮೈಸೂರಿಗೆ ಬನ್ನಿ, ಇಲ್ಲ ಬ್ಯಾಂಗ್ಳೂರಿಗೆ 18ನೇ ತಾರೀಕಿನಿಂದ ಮೇಲಾಗೋದಾದ್ರೆ ಬ್ಯಾಂಗ್ಳೂರಿಗೆ ಬರ್ಬೋದು. ಓಕೆನಾ? ಒಂದ್ಸಲ ರಿಪೋರ್ಟ್ ತಗೊಂಡು ಬನ್ನಿ. ಓಕೆನಮ್ಮ? ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ನೀಲಮ್ಮ ಅವ್ರೆ. ಈಗ ಇವರಿಬ್ರು ಕಂಡೀಷನ್ ಸರ್, ಕಂಪ್ಲೀಟ್ ಕ್ಯೂರ್, ಅವರಿಗೂ ಕಂಪ್ಲೀಟ್ ಕ್ಯಾನ್ಸರ್ ಕ್ಯೂರ್ ಆಗಿದೆ ಅಂತ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್? ಸ್ವಾಮಿ, ಬರೀ 8 ದಿವಸ ಕಂಪ್ಲೀಟ್ ಕ್ಯೂರ್, ಬರೀ 8 ದಿವಸ ಈ ಹೊಸ ಔಷಧಿ ಇದೆಯಲ್ಲ, ಮೋರ್ ದನ್ 90% ಇವ್ರು ಕ್ಯೂರ್ ಆಗಿದ್ದಾರೆ. ಇವಾಗ ಇರುವಂತದ್ದು 0.3 ಅದು ಹೌದು ಇರೋದು ಅಷ್ಟೇನೆ. ಈ 8 ದಿವಸದಲ್ಲಿ ಅದನ್ನು ಕೂಡ ಕ್ಯೂರ್ ಆಗ್ಬಿಡ್ತದೆ. ಈಗ ಎಷ್ಟು ದಿನ ಆಯ್ತು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಶುರು ಮಾಡಿ? ಇವರು 18 ಪಾಯಿಂಟ್ ಇದ್ದಾಗ 1 ತಿಂಗಳು 5 ದಿನದಲ್ಲಿ 15 ಪಾಯಿಂಟ್ ಕಡಿಮೆ ಆಗಿದೆ. ಹೌದು. ಓಕೆ. ಇವಾಗ ಇದು 8 ದಿವಸದಲ್ಲಿ ಪೂರ್ತಿ ಕ್ಯೂರ್ ಆಗ್ಬಿಡ್ತಾರೆ. ಜೀವನ್ ಸಮೇತ ನಾನು ಇಲ್ಲಿ ನ್ಯೂಸ್ ಚಾನೆಲ್ ನಲ್ಲಿ ಲೈವ್ ಟೆಲಿಕಾಸ್ಟ್ ನಲ್ಲಿ ಬರೆದು ಕೊಡ್ತೀನಿ ನನ್ನ ಕೈದಿಂದ ಇನ್ ರೈಟಿಂಗ್. ತಿರ್ಗಾ ಜೀವನದಲ್ಲಿ ಇವ್ರಿಗೆ ಕ್ಯಾನ್ಸರ್ ಕಾಯಿಲೆ ಬರೋದೇ ಇಲ್ಲ. ಓಕೆ. ಚಾಲೆಂಜ್ ಇದು, ನನ್ ಚಾಲೆಂಜ್ ಇಲ್ಲ, ನನ್ನ ಮೇಲೆ ದೇವ್ರ ಕೃಪೆ ಇರೋ ಚಾಲೆಂಜ್. ನಿಮ್ಮ ಔಷಧಿ ನಂಬಿಕೆ, ನನ್ನ ಮೆಡಿಟೇಷನ್ ನಂಬಿಕೆ, ಜೀವನ್ ಸಮೇತ ತಿರ್ಗಾ ಆ ಕಾಯಿಲೆ ಅಂತ ಇವ್ರಿಗೆ ಬರೋದೇ ಇಲ್ಲ. ಮ್ಯಾಕ್ಸಿಮಮ್ 10 ಡೇಸ್. ಇವ್ರ ವಿಚಾರಕ್ಕೆ ಇವ್ರಿಗೆ 164 ರೈಟ್ ನಾವು. ಔಟ್ ಆಫ್ ಡೇಂಜರ್ ಅಬೌವ್ 300. ಇವಾಗ ಔಟ್ ಆಫ್ ಡೇಂಜರ್ ಅಬೌವ್ 300. ಇವರು HIV ದಿಂದ ಏಡ್ಸ್ಗೆ ಬಂದ್ರು, ಇವಾಗ ತಿರ್ಗಾ ಏಡ್ಸ್ ಇಂದ ತಿರ್ಗಾ HIV ಗೆ ಬಂದಿದ್ದಾರೆ. ವಯಸ್ಸ ವರ್ಷ ಆಗಿದೆ, ಉಲ್ಟಾ ವಾಪಸ್ ಬಂದು ಮೊದಲನೇ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಇಲ್ಲಿ ರಿಪೋರ್ಟ್ ನಲ್ಲೇನೆ ಇದೆ ಫಸ್ಟ್ನೇ ಹಂತ ಅಂತ. ಇಲ್ಲಿ ಹಂತ 4ನೇ ಹಂತ ಅಂತ ಇದೆ CD4. ಇವಾಗ 1ನೇ ಹಂತಕ್ಕೆ ಬಂದಿದೆ ಅಂತ ರಿಪೋರ್ಟ್ ನಲ್ಲೇನೆ ಇದೆ. 4ನೇ ಹಂತದಲ್ಲಿ HIV 4ನೇ ಹಂತದಲ್ಲಿ ಇದ್ದಿ ಏಡ್ಸ್ಗೆ ಆಗಿದ್ದು, ಇವಾಗ 1ನೇ ಹಂತಕ್ಕೆ ಬಂದು ತಿರ್ಗಾ ಏಡ್ಸ್ ಇಂದ HIV ಗೆ ಬಂದಿದೆ. ಸೊ ಇವಾಗ 2 ವಾರದಲ್ಲಿ ಇವ್ರಿಗೆ CD4 ಅಬೌವ್ 300 ಆಗ್ಬಿಡ್ತದೆ, ಔಟ್ ಆಫ್ ಡೇಂಜರ್. ಆಮೇಲೆ ವೈರಲ್ ಲೋಡ್ ಕೂಡ ಕಡಿಮೆ ಆಗಿದೆ. ಝೂಮ್ ಮಾಡ್ತಾ ಇಲ್ಲ ಕ್ಯಾಮ್ರಾಮ್ಯಾನ್, ಅದಕ್ಕೋಸ್ಕರ ಇಲ್ಲಿ ವೀಕ್ಷಕರಿಗೆ ತೋರ್ಸಕ್ ಆಗಲ್ಲ. ಸೊ ವೈರಲ್ ಲೋಡ್ ಕೂಡ ಕಡಿಮೆ ಆಗಿದೆ. ಇದರಿಂದ ಏನಾಗತ್ತೆ ಅಂದ್ರೆ ತಿರ್ಗಾ ಗುಣ ಆಗ್ತಾ ಇದ್ದಾರೆ. ಮುಂದೆ ಏನಾಗತ್ತೆ ಅಂದ್ರೆ ಇವಾಗ ಇರೋ 15 ದಿವಸದಲ್ಲಿ ವೈರಲ್ ಲೋಡ್ ತಿರ್ಗಾ ರಿಪೋರ್ಟ್ ತಗ್ಸಿ ನಾವು, ಯಾಕಂದ್ರೆ ಪ್ರೈವೇಟ್ ಲ್ಯಾಬ್ ನಲ್ಲೇನೆ ಇವ್ರು ರಿಪೋರ್ಟ್ ಮಾಡಿಸ್ಬೇಕು. ನಮ್ ತಿಳಿದಲ್ಲಿ ಖಂಡಿತ ಅವ್ರು ಹೇಳಿದೆಲ್ಲ ಅವ್ರು ಯಾರಿಗೂ ಸಜೆಸ್ಟ್ ಮಾಡಲ್ಲ, ಇಂಥದೇ ಲ್ಯಾಬ್ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿ ಅಂತ. ನಿಮ್ಗೆ ತಿಳಿದಲ್ಲಿ ನಿಮ್ಗೆ ತಿಳಿದಲ್ಲಿ ನೀವು ಮಾಡ್ಕೊಳ್ಳಿ ಅಂತ. ಹೌದು. ಸೊ ಹಾಗಾಗಿ ಇವ್ರಿಗೆ ಇನ್ನು ನಾವು 6 ತಿಂಗಳು ಅಂತ ಹೇಳ್ತೀವಿ, ಆದ್ರೆ 3 ತಿಂಗಳು 4 ತಿಂಗಳಿಗೆ ಎಲ್ಲ ಗುಣ ಆಗ್ಬಿಡ್ತಾರೆ. ಆದ್ರೂ ನಾವು 6 ತಿಂಗಳ ಕೊಡೋದು ಸೇಫರ್ ಸೈಡ್ ಇಂದ ಕೊಡೋದು, ಯಾಕಂದ್ರೆ ತಿರ್ಗಾ ಬರಬಾರದು ಅಂತ ನಾವು ಸೇಫರ್ ಸೈಡ್ ಬೇಕಿದ್ದು 1 ತಿಂಗಳು ಕಂಟಿನ್ಯೂ ಮಾಡಬಹುದು. 1 ತಿಂಗಳು ಕಂಟಿನ್ಯೂ ಮಾಡಬಹುದು. 10 ದಿವಸದಲ್ಲೇನೆ ಗುಣ ಆಗ್ಬಿಡ್ತದೆ. ಆದ್ರೂ ಇವ್ರಿಗೆ 1 ತಿಂಗಳು ಕಂಟಿನ್ಯೂ ಮಾಡಿಸ್ತೀವಿ ನಾವು, ಅದು ರೂಲ್ಸ್. ಅದು ಮಾಡಿಸ್ತಾ ಲೈಫ್ ಅಲ್ಲಿ ತಿರ್ಗಾ ಯಾವತ್ತು ಬರಲ್ಲ ತಿರ್ಗಾ ಅಂತ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಆಲ್ಬರ್ಟ್ ಅಂತ. ಆಲ್ಬರ್ಟ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಚಿಕ್ಕಮಂಗ್ಳೂರಿಂದ. ಮಾತಾಡಿ ಆಲ್ಬರ್ಟ್, ನಿಮ್ಮ ಸಮಸ್ಯೆ ಏನು ಅಂತೇಳಿ. ಬಾಬಾ ಅವರಿದ್ದಾರೆ. ನನಗೆ TB ಕಾಯಿಲೆ ಇದೆ ಸರ್, ಅದಕ್ಕೆ ಏನಾರ ಔಷಧಿ ಇದೆಯಾ? ಖಂಡಿತ ಇದೆ TB ಕಾಯಿಲೆಗೆ. ಇಲ್ಲಿ HIV ಕ್ಯಾನ್ಸರ್ ಎಲ್ಲ ಕ್ಯೂರ್ ಆಗ್ತಾ ಇದೆ. TBಗೂ ಕೂಡ ಖಂಡಿತವಾಗ್ಲೂ 100% ಕ್ಯೂರೇಷನ್ ಔಷಧಿ ಇದೆ. ನೀವು ರಿಪೋರ್ಟ್ ಗಳೆಲ್ಲ ತಗೊಂಡು ಬಂದ್ಬಿಟ್ರೆ ಆ ರಿಪೋರ್ಟ್ ನ ಎಕ್ಸಾಮಿನೇಷನ್ ಮಾಡ್ಕೊಂಡು ಅದಾದ ನಂತರ ನಿಮ್ಗೆ ಏನ್ ಔಷಧಿ ಕೊಡಬೇಕು ಅದು ಕೊಡ್ತೀವಿ. ಆದ್ರೆ ಹೇಳೋ ಪತ್ತೆ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ನಮ್ಗೆ ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ, ಎಷ್ಟು ಚಾರ್ಜ್ ಆಗತ್ತೆ ಅಷ್ಟು ಚಾರ್ಜ್ ಆಗತ್ತೆ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಈಗಲೇ ನಾನು ಹೇಳ್ತಾ ಇದ್ದೀನಿ, TB ಅವ್ರಿಗೆ ಅಬೌಟ್ 3,000 5,000 ಆಗಬಹುದು. ಇಲ್ಲ, ಬಾಬಾ ಅವರದ್ದು ನಿಮಗೆ ನಿಮ್ಮ ಕಿಚನ್ ನಲ್ಲಿ ಸಿಗ್ತಕ್ಕಂಥ ಒಂದಿಷ್ಟು ಪದಾರ್ಥಗಳನ್ನ ಇಟ್ಕೊಂಡು ಅವರು ಹೊಸದಾಗಿರ್ತಕ್ಕಂಥ ಔಷಧವನ್ನ ರೆಡಿ ಮಾಡಿ ಕೊಡುವಂತದ್ದು. ಅದ್ರ ಜೊತೆಗೆ ಅವರದ್ದಾಗಿರ್ತಕ್ಕಂಥ ಒಂದು ಹೋಮಕ್ಕೆ ಬಳಸಿರ್ತಕ್ಕಂಥ ಒಂದು ಪುಡಿ ಇರುತ್ತೆ, ಹೋಮದಲ್ಲಿ ಹೋಮ ಮಾಡಿರ್ತಾರಲ್ಲ ಆ ಪುಡಿಯನ್ನು ಹಾಕೋ, ಅದನ್ನು ಎಲ್ಲಾ ಔಷಧದಲ್ಲೂ ಅವ್ರು ಮಿಕ್ಸ್ ಮಾಡ್ತಾರೆ ಅವರು. ಸೊ ಒಂದು ನಂಬಿಕೆಯನ್ನ ಇಟ್ಕೊಂಡು ಒಂದು ರಿಪೋರ್ಟ್ ತಗೊಂಡು ನೀವು ಸಾಧ್ಯವಾದ್ರೆ ಮೈಸೂರಲ್ಲಿ ಭೇಟಿ ಆಗ್ಬಹುದು, ಇಲ್ಲಾಂದ್ರೆ ಬ್ಯಾಂಗ್ಳೂರಿಗೆ ಬಂದು ಭೇಟಿ ಆಗ್ಬಹುದು. ಓಕೆ ಆಲ್ಬರ್ಟ್ ಅವರೇ? ಬಟ್ 200% ಅವ್ರ ಹತ್ರ ಅವರ ಮೇಲೆ ಮತ್ತು ಅವರ ಔಷಧದ ಮೇಲೆ ಅವರಿಗೆ ನಮಗಿಂತ ಜಾಸ್ತಿ ನಂಬಿಕೆ ಇದೆ. ಓಕೆನಾ? ಥ್ಯಾಂಕ್ ಯು ಆಲ್ಬರ್ಟ್, ಥ್ಯಾಂಕ್ ಯು, ಕರೆ ಮಾಡೋದಕ್ಕೆ ಥ್ಯಾಂಕ್ ಯು. ಲಾಸ್ಟ್ ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಿ ಓವರ್ ಆಲ್? ಯಾಕಂದ್ರೆ ನಾವು ಆಯುರ್ವೇದಿಕ್ ಅಂದಾಗ ಅಥವಾ ಯಾವುದೋ ಈ ತರದ ಮೆಡಿಸಿನ್ ಪದ್ಧತಿಗೆ ಅಂತ ಬಂದಾಗ ನಾವು ಮೊದಲು ದೊಡ್ಡ ಲೇಬಲ್ ಎಲ್ಲಿ ಕಾಣುತ್ತೆ, ದೊಡ್ಡ ಹಾಸ್ಪಿಟಲ್ ಎಲ್ಲಿ ಕಾಣುತ್ತೆ, ದೊಡ್ಡ ಬಿಲ್ಡಿಂಗ್ ಎಲ್ಲಿ ಕಾಣುತ್ತೆ, ದೊಡ್ಡ ಹೆಸರು ಡಾಕ್ಟರ್ ಯಾರು ಕಾಣ್ತಾರೆ, ದೊಡ್ಡ ಬಿಲ್ ಯಾರು ಮಾಡ್ತಾರೆ, ಅವ್ರ ಹತ್ರನೇ ಫಸ್ಟ್ ಹೋಗೋದು ನಾವು. ಆಮೇಲೆ ಇನ್ ಬಿಡಪ್ಪ ಇವ್ರ ಹತ್ರ ಏನಾಗತ್ತೆ ಅಂತ ಒಂದು ಕಲ್ಲು ಬಿಸಾಕದಂಗೆ ಬರ್ತೀವಿ ಅಲ್ವಾ? ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ನೀವು ಅನುಭವಿಸಿದ್ರಿ, ಈಗ 2 ವರ್ಷ ಸಾಕಷ್ಟು ಕಳ್ಕೊಂಡಿದ್ರಿ, ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಿ. ಕೆಲವು ತಿಂಗಳ ಒಳಗಡೆ ನಾನು ಮತ್ತೆ ಪುನಃ ನನ್ನ ಎಲ್ಲ ಚಟುವಟಿಕೆಯನ್ನ ಯಾರ ಹೆಲ್ಪ್ ಇಲ್ದೇನು ಮಾಡ್ತೀನಿ ಅನ್ನುವಾಗ ಎಸ್ ಯು ಆರ್ ಪರ್ಫೆಕ್ಟ್, ನೀವು ಗುಣ ಆಗಿದ್ದೀರಿ, ಕ್ಯಾನ್ಸರ್ ಹೋಗಿದೆ, ಮೆಂಟಲಿ ನಾನು
ಆ ಥಾಟ್ ಬಂದಾಗಲೇ ಮತ್ತೆ ಪುನಃ ಎಲ್ಲವೂ ಸರಾಗವಾಗಿ ಸಾಗೋದಕ್ಕೆ ಸಾಧ್ಯ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಕಾರ್ಯಕ್ರಮ ಮುಗಿಸುವಂತ ಟೈಮ್ ಆಗ್ತದೆ. ಕೊನೆಯದಾಗಿ ಈಗ 2 ವಾರದಿಂದ ಸ್ವಲ್ಪ ಮೊದಲಿಗಿಂತ ತುಂಬಾ ಸುಧಾರಣೆ ಆಗಿದೆ. ಆದ್ರಿಂದ ಯಾರಿಗಾದ್ರೂ ಬಾಬಾರರ ಹೆಸರನ್ನು ಹೇಳಬಲ್ಲೆ ಅಂತ ಹೇಳಿ ಧೈರ್ಯ ಬಂದಿದೆ. ಯಾಕಂದ್ರೆ ನಾಳೆ ಯಾರು ಕ್ವಶನ್ ಮಾಡುವ ಹಾಗಿಲ್ಲ. ಆದ ಕಾರಣ ಅವರ ಬಗ್ಗೆ ಹೇಳಬಲ್ಲೆ. ಇನ್ನೊಂದು ಮೊತ್ತ ಮೊದಲು ಅವರಲ್ಲಿ ಹೋದಾಗ ನಾನು ಕಂಡುಕೊಂಡಂತ ಒಂದು ವಿಶೇಷತೆ ಅವರ ಮುಖದಲ್ಲಿರುವಂತಹ ತೇಜಸ್ಸು. ನೀವು ಆಗ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವರ ಮುಖದಲ್ಲಿರುವಂತಹ ತೇಜಸ್ಸು ಮತ್ತೆ ಒಂದು ಮುಸಲ್ಮಾನ ವ್ಯಕ್ತಿಯಾಗಿ ಒಂದು ಹಿಂದೂ ದೇವರುಗಳನ್ನೆಲ್ಲ ಪೂಜಿಸ್ತಾ ಇದ್ದಾರೆ, ಹೋಮ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಿಜವಾಗಿ ನಾವು ಕೂಡ ಆ ಹಂತದಲ್ಲಿ ಹೆಚ್ಚಾಗಿ ಭಾಗಿಯಾಗುದಿಲ್ಲ. ತುಂಬಾ ದೇವರ ಮೇಲೆ ಭಕ್ತಿ ಇರುವವರು. ಈಗ ದೇವರ ಮೇಲೆ ಈಗ ಒಂದು 4 ತಿಂಗಳಿಂದ ದೇವರ ಮೇಲೆ ನಂಬಿಕೆ ಎನ್ನುವುದು ಕೂಡ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ. ಯಾಕಂದ್ರೆ ಹೋಗ್ತಾ ಇತ್ತು, ಆದ್ರೆ ಪುನಃ ಹೋಗ್ತಾ ಇತ್ತು. ಈಗ ಪುನಃ ದೇವರ ದಯೆಯಿಂದ ಮತ್ತೆ ಬಾಬಾರವರ ಔಷಧಿಯಿಂದ ನಂಬಿಕೆ ಗಟ್ಟಿಯಾಗಿದೆ. ಯಾವ ಚಾಲೆಂಜ್ ಅನ್ನಾದ್ರೂ ಎದುರಿಸಬಲ್ಲೆ. ಎಕ್ಸಾಂಪಲ್ ನಿಮ್ಮ ಕುಟುಂಬದಲ್ಲಿ ಇರೋದ್ರಿಂದ ನಿಮ್ಮ ಯಜಮಾನರ ಕಾಯಿಲೆ ಕೂಡ ಎರಡಕ್ಕೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತಾ ಇರೋದ್ರಿಂದ ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಿ. ಇನ್ನೊಂದು ಆಗ ಹೇಳಲಿಕ್ಕೆ ಮರ್ತು ಹೋದೆ, ನಾನು ಶುಗರ್ ನಿಂದ ಕೂಡ ನಾನು ಬಳಲ್ತಾ ಇದ್ದೇನೆ. ಅದಕ್ಕೆ ಕೂಡ ಅವರ ಔಷಧಿಯನ್ನು ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಟ್ಟಿದ್ದಾನೆ. ಮೊದಲು ಅವರಲ್ಲಿಗೆ ನಾವು ಹೋದಾಗ ಹೇಳಿದಾಗ 230 ಇತ್ತು ಕೌಂಟ್ PPBS. ಮುಂದೆ 3 ದಿನಕ್ಕೊಮ್ಮೆ ಅವರು ಶುಗರ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. 21ನೇ ದಿವಸಕ್ಕೆ ನೀವು ಬನ್ನಿ ಅಂತ ಹೇಳಿದ್ರು. ಆ ದಿನ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅಮಾವಾಸ್ಯೆ ಇದ್ದ ಕಾರಣ. ಅಂದ್ರೆ ಒಬ್ಬ ಮುಸಲ್ಮಾನ್ ಆದ್ರೂ ಕೂಡ ಈ ತಿಥಿಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹಿಂದೂಗಳ ಭಾವನೆಗಳಿಗೂ ಕೂಡ ಧಕ್ಕೆ ಆಗದಂತೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ಇಷ್ಟೆಲ್ಲ ಇದ್ಮೇಲೆ ಅವರನ್ನು ದುಬೈಗೆ ಹೋಗ್ಲಿಕ್ಕೆ ಬಿಡ್ಬೇಕಾ? ಬಿಡಬಾರ್ದು ಅಂತ ಹೇಳಿಲ್ಲ ಸರ್. ನಮ್ಮಂತಹ ಪ್ರಯೋಜನವನ್ನು ಎಲ್ಲಾ ದೇಶದ ಪ್ರಜೆಗಳು ಪಡೀಲಿ ಅಂತ ನನ್ನ ಭಾವನೆ. ರಮಣ, ಲಾಸ್ಟ್ ವರ್ಡ್ ಕೊನೆಯದಾಗಿ. ಬಹುಶಃ ತುಂಬಾ ಜನ ಇವತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವವರಿಗೆ ನೀವು ಒಂದು ಎಕ್ಸಾಂಪಲ್ ಆಗಿರ್ತೀರಿ. ಹೌದಾ? ನಾನು ಹೆಂಗ್ ಟ್ರೀಟ್ಮೆಂಟ್ ಮಾಡೋದು, ಹೆಂಗ್ ಹೋಗಿ ಹೇಳ್ಕೊಳ್ಳೋದು, ಇಲ್ಲೇ ನಾವು ನಮ್ಮನ್ನ ನಾವು ಸಾಯಿಸ್ಕೊಂಡ್ ಬಿಟ್ಟಿರ್ತೀವಿ. ಯಾರೋ ಇದರಿಂದ ಭಯ ಪಡುವಂತ ಅಗತ್ಯನೇ ಇಲ್ಲ. ಮತ್ತೆ ಇಂಥವ್ರ ಆಶೀರ್ವಾದ, ಇಂಥವ್ರ ಔಷಧ ಉಪಯೋಗ ತಗೊಂಡ್ರ ಇದ ಜೀವನದೊಳಗ ನಾವು ಒಂದು ಮೈಲ್ಗೆಲ್ಲ ದಾಟಿದಂಗೆ ಅಂತ ನನ್ನ ಅನಿಸಿಕೆ. ಮತ್ತೆ ಪುನಃ ನಮ್ಗೆ ಜೀವನ ಸಿಕ್ಕ ಹಾಗೆ. ಹೌದೌದು ಅಲ್ವಾ? ಹೌದು. ಏಡ್ಸ್ ಬಂತು, ಮತ್ತೊಂದು ಬಂತು, ಮಗದೊಂದು ಬಂತು ಅಂತ ನಾವಿಲ್ಲಿ ಸಾಯುವಂತದ್ದು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಏನೇನಿಲ್ಲ. ಧೈರ್ಯವಾಗಿ ಮುಂದೆ ಬನ್ನಿ, ಟ್ರೀಟ್ಮೆಂಟ್ ಇದೆ. ಮತ್ತೆ ಪುನಃ ಜೀವನವನ್ನ ಅವ್ರು ಹೇಳೋದಾದ್ರು ಅದೇ ಜೀವನ ಅಲ್ಲ, ನಮ್ಮಂತಹ ಕಾಯಿಲೆಯಿಂದ ಬಳಲುವ ಎಷ್ಟೋ ಜನ ಎಲ್ರಿಗೂ ಕೂಡ ನಿಮ್ಮಿಬ್ಬರು ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉದಾಹರಣೆ. ಅದಕ್ಕೆ ನಿಮ್ಮಿಬ್ಬರನ್ನ ಜಾಸ್ತಿ ಮಾತಾಡ್ತಿದ್ದು. ನಿಮ್ಮ ಸಲಹೆ ಸೂಚನೆ ಮತ್ತೆ ಪುನಃ ಕ್ಯೂರ್ ಆದ್ಮೇಲೆ ಒಂದ್ಸ್ ಅಗೇನ್ ಆಫ್ಟರ್ 3 ಮಂತ್ ಒಂದ್ಸಲ ಮತ್ತೆ ಪುನಃ ಬಂದು ಗಟ್ಟಿಯಾಗಿ ಕೂಗಿ ಮಾತಾಡ್ಬೇಕು. ಓಕೆನಾ? ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ. ರಮಣ, ನಿಮಗೂ ಕೂಡ ಧನ್ಯವಾದಗಳು. ಜುನೇದ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಬಾಬಾ ಸಾಹಸ. ನಮಸ್ಕಾರ.